ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ನಾವು ಈ ಹಿಂದಿನ ಅವಧಿಯಲ್ಲಿ 8ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳಲ್ಲಿ ಘಟಕವೊಂದನ್ನು ಅಭ್ಯಾಸ ಮಾಡಿದ್ವಿ. ಇವತ್ತು ಘಟಕ 2 ಅಂದರೆ ಪ್ಲಾಸ್ಟಿಕ್ಗಳು ಅಂತಕ್ಕಂಥದ್ದು. ಈ ಪ್ಲಾಸ್ಟಿಕ್ಗಳು ಅಂತಕ್ಕಂಥದ್ದು ಕೂಡ ಏನಾಗಿದ್ದಾವೆ ಅಂತ ಹೇಳಿದರೆ, ಒಂದು ಬಗೆಯ ಸಂಶ್ಲೇಷಿತ ಎಳೆಗಳಿಗೆ ನಾವು ಉದಾಹರಣೆಯನ್ನು ಕೊಡಬಹುದು ಅಂತಕ್ಕಂಥದ್ದು. ನಾವು ಈ ಹಿಂದಿನ ತರಗತಿಯಲ್ಲಿ ಅನೇಕ ಸಂಶ್ಲೇಷಿತ ಎಳೆಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇವತ್ತು ಈ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಕೂಡ ಸಂಶ್ಲೇಷಿತ ಎಳೆಯಂತೆ ಇದು ಒಂದು ಕೂಡ ಪಾಲಿಮರ್ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಪಾಲಿಮರ್ ಅಂದರೆ ನಾವು ಅದೇ ಹೇಳಿದ್ವಿ, ಪಾಲಿಮರ್ಗಳಲ್ಲಿ ಒಂದು ರಾಸಾಯನಿಕ ವಸ್ತುಗಳು ಪಾಲಿಮರ್ಗಳು ಅಂತ ಹೇಳಿದರೆ, ಈ ಒಂದು ಪ್ಲಾಸ್ಟಿಕ್ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಈ ಪ್ಲಾಸ್ಟಿಕ್ನಲ್ಲಿ ನಾವು ಒಂದು ವಿಶೇಷತೆಯನ್ನು ಕಾಣ್ತೀವಿ. ಆ ಪ್ಲಾಸ್ಟಿಕ್ಗಳಲ್ಲಿ ಇರ್ತಕ್ಕಂಥ ಘಟಕಗಳ ಜೋಡಣೆ ಒಂದೇ ರೀತಿಯಾಗಿ ಇರೋದಿಲ್ಲ ಅಂತಕ್ಕಂಥದ್ದು. ಆದರೆ ಈ ಒಂದು ಪ್ಲಾಸ್ಟಿಕ್ಗಳಲ್ಲಿ ಒಂದು ಎಳೆಗಳು ರೇಖೀಯವಾಗಿದ್ದರೆ ಉಳಿದವುಗಳಲ್ಲಿ ಇವು ಅಡ್ಡ ಕೊಂಡಿಯ ರೀತಿಯಲ್ಲಿ ಜೋಡಣೆಯನ್ನು ಹೊಂದಿರ್ತವೆ ಅಂತಕ್ಕಂಥದ್ದು. ಮಕ್ಕಳೇ, ಈಗ ನಮಗೆ ಗೊತ್ತಾಯಿತು ಪ್ಲಾಸ್ಟಿಕ್ ಏನಿದು ಸಂಶ್ಲೇಷಿತ ಎಳೆಯಂತೆ ಇರ್ತಕ್ಕಂತಹ ಒಂದು ಪಾಲಿಮರ್ ಕೂಡ ಇದು ಆಗಿದೆ ಅಂತಕ್ಕಂಥದ್ದು. ಈ ಪ್ಲಾಸ್ಟಿಕ್ನಲ್ಲಿರ್ತಕ್ಕಂಥ ಎಳೆಗಳು 2 ರೀತಿಯಲ್ಲಿ ಏನಾಗಿರ್ತವೆ ಅಂತ ಹೇಳಿದರೆ ಜೋಡಣೆಯನ್ನು ಹೊಂದಿರ್ತವೆ ಅಂತಕ್ಕಂಥದ್ದು. ಪ್ಲಾಸ್ಟಿಕ್ಗಳಲ್ಲಿರ್ತಕ್ಕಂಥ ಘಟಕಗಳು 2 ರೀತಿಯಲ್ಲಿ ಜೋಡಣೆ ಹೊಂದಿರ್ತವೆ. ಒಂದು ರೇಖೀಯವಾಗಿದ್ದರೆ ಇನ್ನೊಂದು ಅಡ್ಡಕೊಂಡಿಯ ರೀತಿಯಲ್ಲಿ ಇವು ಜೋಡಣೆ ಹೊಂದಿರ್ತವೆ ಅಂತಕ್ಕಂಥದ್ದು. ಈಗ ನಾವೆಲ್ಲ ನಮ್ಮ ಮನೆಯಲ್ಲಿ ಅನೇಕ ಪ್ಲಾಸ್ಟಿಕ್ಗಳನ್ನು ನಾವು ನೋಡಿದ್ದೀವಿ. ಈ ಪ್ಲಾಸ್ಟಿಕ್ಗಳ ನಾವು ಗುಣಗಳನ್ನು ನೋಡಿದಾಗ ಪ್ಲಾಸ್ಟಿಕ್ಗಳು ಯಾವುದೇ ರೀತಿಯ ಇದಕ್ಕೆ ಆಕಾರವನ್ನು ಕೊಡಬಹುದು. ಆಮೇಲೆ ಯಾವುದೇ ಒಂದು ಅಳತೆಯಲ್ಲಿ ಇವುಗಳು ಸಿಗ್ತವೆ ಅಂತಕ್ಕಂಥದ್ದು. ಈ ಒಂದು ಪ್ಲಾಸ್ಟಿಕ್ಗಳು ಏನಾಗಿದ್ದಾವೆ ಅಂತ ಹೇಳಿದರೆ, ಇವುಗಳನ್ನು ನಾವು ಸುಲಭವಾಗಿ ಎರಕ ಒಯ್ಯಬಹುದು ಅಂತಕ್ಕಂಥದ್ದು. ಇವತ್ತು ಎರಕ ಒಯ್ಯೋದು ಅಂತ ಹೇಳಿದರೆ ಅರ್ಥ ಏನು ಅಂದರೆ, ಅದಕ್ಕೆ ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಪ್ಲಾಸ್ಟಿಕ್ಕನ್ನು ಕರಗಿಸಿ ಹೊಸ ಪ್ಲಾಸ್ಟಿಕ್ಗಳನ್ನು ಪಡೀಬೋದು ಅಂತಕ್ಕಂಥದ್ದು. ಈ ಹಚ್ಚಾಕ್ತಾರೆ ಅಂತ ನಾವೆಲ್ಲ ಕೇಳಿದ್ದೀವಿ ನಾವೆಲ್ಲ. ಅದೇ ರೀತಿಯಾಗಿ ನಮ್ಮ ದಿನನಿತ್ಯದ ವಸ್ತುಗಳಲ್ಲಿ ಅನೇಕ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಬಳಕೆ ಮಾಡ್ತಾಯಿದ್ದೀವಿ. ಅವುಗಳ ಆಕಾರ, ಅವುಗಳ ಗಾತ್ರ, ಅವುಗಳ ಅಳತೆ ಎಲ್ಲ ವಿಭಿನ್ನವಾಗಿದೆ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ, ಈ ಪ್ಲಾಸ್ಟಿಕ್ ಆ ಒಂದು ಗುಣವನ್ನು ಹೊಂದಿದೆ ಅಂತಕ್ಕಂಥದ್ದು. ಈ ಒಂದು ಪ್ಲಾಸ್ಟಿಕ್ಗಳಿಗೆ ಏನು ಮಾಡ್ಬೋದು, ಈ ಪ್ಲಾಸ್ಟಿಕ್ಗಳು ಅಂತೇಳಿದರೆ ಇವುಗಳನ್ನು ನಾವು ಮರುಚಕ್ರೀಕರಣಗೊಳಿಸ್ಬೋದು ಅಂತಕ್ಕಂಥ. ಮರುಚಕ್ರೀಕರಣಗೊಳಿಸೋದು ಅಂತ ಹೇಳಿದ್ರೇನು, ಈಗ ನಾವೆಲ್ಲ ನಮ್ಮ ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಅನೇಕ ವಸ್ತುಗಳನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಅವುಗಳನ್ನು ಬಳಕೆ ಮಾಡಿದಾಗ ಏನಾದರೂ ಒಡೆದೋದಾಗ ಅವುಗಳನ್ನು ನಾವೇನು ಮಾಡ್ತೀವಿ, ಬಿಸಾಡ್ತೀವಿ. ಆ ಬಿಸಾಡಿರ್ತಕ್ಕಂತಹ ಮುರುಕಲು ಪ್ಲಾಸ್ಟಿಕ್ಕನ್ನು ಏನು ಮಾಡ್ತಾರೆ, ಅವು ಗುಜರಿಯವ್ರು ತೊಗೊಂಡು ಅದನ್ನು ಫ್ಯಾಕ್ಟ್ರಿಗಳಿಗೆ ಕಳಿಸ್ಬಿಟ್ಟು ಆ ಫ್ಯಾಕ್ಟ್ರಿಗಳಲ್ಲಿ ಆ ಮುರಿದೋಗಿರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಏನು ಮಾಡ್ತಾರೆ, ಮರುಬಳಕೆ ಮಾಡ್ತಾರೆ. ಹೆಂಗೆ ಮರುಬಳಕೆ ಮಾಡ್ತಾರೆ ಅಂತ ಹೇಳಿದರೆ, ಅವುಗಳನ್ನು ಕರಗಿಸುವುದರ ಮೂಲಕ ಅವುಗಳನ್ನು ಬಣ್ಣವನ್ನು ನಾವು ಕೊಡ್ತಾರೆ. ಅದನ್ನು ಕರಗಿಸ್ಬಿಟ್ಟು, ಆ ಪ್ಲಾಸ್ಟಿಕ್ಕನ್ನು ಕರಗಿಸ್ಬಿಟ್ಟು ಅದನ್ನು ಬಣ್ಣವನ್ನು ಕೊಟ್ಟು ಅದಕ್ಕೆ ನಾವು ಬೇಕಾದಂಥ ಒಂದು ರೂಪದಲ್ಲಿ ಪ್ಲಾಸ್ಟಿಕ್ಗಳನ್ನು ಮಾಡ್ಬೋದು ಅಂತಕ್ಕಂಥದ್ದು. ಈಗ ಈ ಒಂದು ಪ್ಲಾಸ್ಟಿಕ್ಗಳನ್ನು ನಾವು ಯಾವ ರೀತಿಯಾಗಿ ಪಡ್ಕೋಬೋದು ಇದನ್ನು ಕರಗಿಸ್ಬಿಟ್ಟು ಅಂತ ಹೇಳಿದರೆ, ಅವುಗಳನ್ನು ಹಾಳೆಯ ರೂಪದಲ್ಲಿ ಬೇಕಾದರೂ ಅದನ್ನು ಮಾಡ್ಬೋದು. ಹಾಳೆಗಳಾಗಿ ಸುತ್ತಬಹುದು ಪ್ಲಾಸ್ಟಿಕ್ಕನ್ನು, ಅಥವಾ ತಂತಿಯಾಗಿಸಬಹುದು. ಹಾಗಾಗಿ ಇದನ್ನು ಅನೇಕ ಕಡೆಗಳಲ್ಲಿ ಈ ಪ್ಲಾಸ್ಟಿಕ್ಗಳನ್ನು ಅನೇಕ ಉಪಕರಣಗಳನ್ನು ತಯಾರಿಸಲು ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು. ನಮಗೆಲ್ಲ ಗೊತ್ತಿದೆ, ಈ ಪ್ಲಾಸ್ಟಿಕ್ಗಳಲ್ಲಿ ಕೆಲವು ಪ್ಲಾಸ್ಟಿಕ್ಗಳು
ಏನಾಗ್ತವೆ, ಸುಲಭವಾಗಿ ಏನಾಗ್ತವೆ, ಬಾಗುತ್ತವೆ ಅಂತಕ್ಕಂಥದ್ದು. ಆದರೆ ಕೆಲವು ಪ್ಲಾಸ್ಟಿಕ್ಕಿನ ವಸ್ತುಗಳು ನಾವು ಬಾಗಿಸಲು ಪ್ರಯತ್ನಿಸಿದಾಗ ಅವು ಸುಲಭವಾಗಿ ಬಾಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ಅದಕ್ಕೆ ಒತ್ತಡವನ್ನು ಹಾಕ್ತೀವಿ. ನಾವು ಒತ್ತಡವನ್ನು ಹಾಕಿದಾಗ ಆ ವಸ್ತುಗಳು ಏನಾಗ್ತವೆ, ಮುರಿದು ಹೋಗುತ್ತವೆ. ಪ್ಲಾಸ್ಟಿಕ್ಕಿನ ವಸ್ತುಗಳು ಮುರಿದೋಗ್ತವೆ ಅಂತಕ್ಕಂಥದ್ದು. ಈಗ ನಾನು ಕೆಲವು ನಿಮಗೆ ಈ ಪ್ಲಾಸ್ಟಿಕ್ಕಿನ ವಸ್ತುಗಳನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಈಗ ನಮಗೆ ಈ ಒಂದು ಪ್ಲಾಸ್ಟಿಕ್ ವಸ್ತುಗಳಿಗೆ ಇನ್ನೊಂದು, ನಾವು ಪ್ಲಾಸ್ಟಿಕ್ಕಿನ ಬಾಟಲ್ ತೊಗೊಂಡ್ಬಿಟ್ಟು, ಪ್ಲಾಸ್ಟಿಕ್ಕಿನ ಬಾಟಲ್ ನೋಡಿದ್ರಲ್ಲ ನೀವು, ಪ್ಲಾಸ್ಟಿಕ್ ಬಾಟಲ್ ಇಲ್ಲಿ ನೋಡಿ, ಇದು ಪ್ಲಾಸ್ಟಿಕ್ ಬಾಟಲ್ ಇದೆ. ಈ ಪ್ಲಾಸ್ಟಿಕ್ ಬಾಟಲಿಗೆ ಬಿಸಿಯಾಗಿರ್ತಕ್ಕಂಥ ನೀರನ್ನು ಹಾಕಿದಾಗ ಏನಾಗುತ್ತೆ, ಈ ಪ್ಲಾಸ್ಟಿಕ್ ಬಾಟಲ್ ಏನಾಗುತ್ತೆ, ಇದು ತನ್ನ ಒಂದು ಆಕಾರವನ್ನು ಕಳ್ಕೊಳ್ತದೆ. ಇದು ಏನಾಗುತ್ತೆ, ವಿಕೋಪವಾಗುತ್ತದೆ ಅಂತಕ್ಕಂಥದ್ದು. ಬಿಸಿ ಮಾಡಿದಾಗ ಇದು ತನ್ನ ಆಕಾರವನ್ನು ಕಳ್ಕೊಳ್ತದೆ. ಆಮೇಲೆ ಸುಲಭವಾಗಿ ಏನಾಗ್ತವೆ ಅಂತ ಹೇಳಿದರೆ, ಇವು ಜಿನುಕಿ ಹೋಗ್ತವೆ, ಸುಟ್ಟೋಗ್ಬಿಡ್ತಾವೆ. ಹಾಗಾಗಿ ಇಂತಹ ಪ್ಲಾಸ್ಟಿಕ್ಗಳಿಗೆ ಬಿಸಿ ಮಾಡಿದಾಗ ತನ್ನ ಒಂದು ಆಕಾರವನ್ನು ಕಳ್ಕೊಳ್ತಕ್ಕಂತಹ ಪ್ಲಾಸ್ಟಿಕ್ಗಳಿಗೆ ಬಿಸಿ, ಅಥವಾ ನಾವು ಪ್ಲಾಸ್ಟಿಕ್ಗಳನ್ನು ಸುಲಭವಾಗಿ ನಾವು ಬಾಗಿಸಿದಾಗ ಬಾಗುವಂತಹ ಪ್ಲಾಸ್ಟಿಕ್ಗಳಿಗೆ ನಾವು ಥರ್ಮೋಪ್ಲಾಸ್ಟಿಕ್ಗಳು ಎಂದು ಕರಿತೀವಿ. ಮಕ್ಕಳು, ಯಾವುದು ನಾವು ಹೇಳಿದ್ವಿ, ಪ್ಲಾಸ್ಟಿಕ್ನಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಅದರಲ್ಲಿ ಥರ್ಮೋಪ್ಲಾಸ್ಟಿಕ್ ಅಂತ ಹೇಳಿಬಿಟ್ಟು ಕರಿತೀವಿ. ಥರ್ಮೋಪ್ಲಾಸ್ಟಿಕ್ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ, ಇಲ್ಲಿ ಥರ್ಮೋಪ್ಲಾಸ್ಟಿಕ್ ಅಂತ ಹೇಳಿದರೆ ಏನೋ, ಯಾವ ಪ್ಲಾಸ್ಟಿಕ್ಗಳಿಗೆ ನಾವು ಬಿಸಿ ಮಾಡಿದಾಗ ಅವು ತನ್ನ ಆಕಾರವನ್ನು ಕಳ್ಕೊಳ್ತಾವೋ, ಅಥವಾ ಅವುಗಳು ತನ್ನ ವಿಕೋಪ ಒಂದು ಆಕಾರಕ್ಕೆ ಬರುತ್ತವೋ, ಅಥವಾ ಪ್ಲಾಸ್ಟಿಕ್ಗಳು ಸುಲಭವಾಗಿ ಬಾಗಿ ಹೋಗುತ್ತವೋ, ಅಂತಹ ಪ್ಲಾಸ್ಟಿಕ್ಗಳಿಗೆ ನಾವು ಥರ್ಮೋಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ಈಗ ಅದಕ್ಕೆ ನಾವು ಬಹಳಷ್ಟು ಉದಾಹರಣೆಗಳನ್ನು ನಾವು ಇಲ್ಲಿ ಕೊಡ್ಬೋದು ಅಂತಕ್ಕಂಥದ್ದು. ಈಗ ನೋಡಿ, ನಾವೆಲ್ಲ ಅಂಗಡಿಗಳಿಗೆ ಹೋದಾಗ ಏನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಬ್ಯಾಗ್ಗಳನ್ನು ತೊಗೊಂಡು ಹೋಗೋದಿಲ್ಲ. ಅಂಥ ಸಮಯದಲ್ಲಿ ನಮಗೇನು ಕೊಡ್ತಾರೆ ಅಂಗಡಿಯವರು, ಈ ರೀತಿಯಾಗಿರ್ತಕ್ಕಂತಹ ಪ್ಲಾಸ್ಟಿಕ್ ಚೀಲಗಳನ್ನು ಕೊಡ್ತಾರೆ. ಪ್ಲಾಸ್ಟಿಕ್ ಚೀಲ ನೋಡಿದ್ದೀರಾ, ಇಂಥ ಪ್ಲಾಸ್ಟಿಕ್ ಪಾಲಿಥೀನ್ ಬ್ಯಾಗ್ ಅಂತ ಕರಿತೀವಿ ನಾವು ಇದನ್ನು. ಈ ಪಾಲಿಥೀನ್ ಬ್ಯಾಗನ್ನು ನಾವೇನು ಮಾಡ್ತೀವಿ, ಬಳಕೆ ಮಾಡ್ತೀವಿ. ಅದೇ ರೀತಿಯಾಗಿ ನಾವು PVC ಪೈಪ್ಗಳು ಅಂತಲೂ ಕೂಡ ಸಿಗ್ತವೆ. PVC ಪೈಪ್ಗಳು, ನಾವು ಈಗ ತೋಟದಲ್ಲಿ ನೀರನ್ನು ಹಾಯಿಸೋದಕ್ಕೆ PVC ಪೈಪ್ಗಳನ್ನು ತಗೊಂಡೋಗ್ತೀವಿ. ಈ ರೀತಿಯಾಗಿ ನಾವು ಇನ್ನೂ ದಿನನಿತ್ಯದಲ್ಲಿ ನಾವು ಅನೇಕ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ನೋಡಿ, ನಾವಿಲ್ಲಿ ಏನೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಇದು ನೋಡಿ ಸ್ಕೇಲ್ ಇದೆ, ಇದು ಒಂದು ಪ್ಲಾಸ್ಟಿಕ್, ಇದು ಬಾಗ್ತದೆ ನೋಡಿ, ಇದು ಬಾಗ್ತದೆ. ಜಾಸ್ತಿ ಇದನ್ನು ನಾವು ಒತ್ತಡವನ್ನು ಹಾಕಿದಾಗ ಮುರ್ಕೊಂಡು ಹೋಗುತ್ತೆ. ಇದು ಪ್ಲಾಸ್ಟಿಕ್ಕಿನ ಪೈಪ್ ಇದೆ, ಪ್ಲಾಸ್ಟಿಕ್ಕಿನ ಪೈಪ್. ಈಗ ನೋಡಿ, ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಬ್ರಷ್. ಈ ಬ್ರಷ್ಷಿಗೆ ನಾವು ಏನು ಮಾಡಿದ್ದೀವಿ, ಇದು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದು. ಆಮೇಲೆ ಇದನ್ನು ತೋರಿಸ್ತಾ ಇದ್ದೀವಿ, ಬಾಚಿಣಿಕೆ, ನೀವೆಲ್ಲ ನೋಡಿದ್ದೀರಾ, ಇದು ಕೂಡ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದು. ಈಗ ನಾವು ಬಳಸ್ತಕ್ಕಂತಹ ಪೆನ್ನುಗಳು ನೋಡಿ, ಇವು ಪೆನ್ನುಗಳಾಗಿರ್ಬೋದು, ಅಥವಾ ನಿಮ್ಮ ಈ ಹೈಲೈಟರ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿದ್ದಾವೆ, ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳು. ಇನ್ನು ನಾವು ಈ ಒಂದು ಪ್ಲಾಸ್ಟಿಕ್ಕಿನಿಂದ ಆಗಿರ್ತಕ್ಕಂಥ ಒಂದು ವಸ್ತು, ಇದೊಂದು ಡಬ್ಬಿ ಆಗಿರ್ಬೋದು, ಅಥವಾ ನಾವು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಬಾಟಲ್ಗಳು ನೋಡಿ, ಈ ಥರ ಬಾಟಲ್ಸ್ಗಳು ಕೂಡ ಬರ್ತವೆ. ಇವೆಲ್ಲವೂ ಕೂಡ ಏನಾಗಿದ್ದಾವೆ ಅಂತ ಹೇಳಿದರೆ, ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ. ಇನ್ನು ನಾವು ನಮ್ಮ ಮಕ್ಕಳು ನಾವೇನು ಮಾಡ್ತೀವಿ, ಏನಾದರೂ ಬಣ್ಣದ ಇದನ್ನು ಬರಿಬೇಕಾದ್ರೆ ಈ ಥರ ಸ್ಕೆಚ್ ಪೆನ್ಗಳನ್ನು ಕೂಡ ಬಳಸ್ತೀವಿ. ನೀವು ನೋಡ್ತಾ ಇದ್ರೆ ಸ್ಕೆಚ್ ಪೆನ್ಗಳು, ಇವುಗಳು ಕೂಡ ಏನಾಗಿದ್ದಾವೆ, ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದ್ದಾವೆ ಅಂತ. ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳು. ಈ ರೀತಿಯಾಗಿ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅನೇಕ ಇಂಥ ವಸ್ತುಗಳನ್ನು ಕಾಣ್ತೀವಿ. ಈ ಎಲ್ಲ ವಸ್ತುಗಳನ್ನು ನಾವು ಇದನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಅದು ಏನಾಗುತ್ತೆ, ಬಿಸಿ ಮಾಡಿದಾಗ ತನ್ನ ಆಕಾರವನ್ನು ಕಳ್ಕೊಳ್ತವೆ. ಪ್ಲಸ್ ಏನಾಗ್ತವೆ, ಸುಲಭವಾಗಿ ಬಾಗ್ತಕ್ಕಂಥ ಇವೆಲ್ಲ ವಸ್ತುಗಳು. ಇಂತಹ ಪ್ಲಾಸ್ಟಿಕ್ಗಳಿಗೆ ಥರ್ಮೋಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ಮಕ್ಕಳೇ, ಈಗ ನಮಗೆ ಗೊತ್ತಾಯಿತು, ನಾವು ಈ ಒಂದು ಥರ್ಮೋಪ್ಲಾಸ್ಟಿಕ್ಗಳನ್ನು ಏನು ಮಾಡ್ತೀವಿ, ಇನ್ನೂ ವಿವಿಧ ಬಗೆಯ ಏನು ಮಾಡ್ತೀವಿ,
ವಿವಿಧ ಬಗೆಯ ಉಪಕರಣಗಳನ್ನು ತಯಾರಿಸಲು ಇದನ್ನು ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದು. ವಿವಿಧ ಬಗೆಯ ಏನು ಮಾಡ್ತೀವಿ, ಉಪಕರಣಗಳ ಸಂಗ್ರಾಹಕಗಳ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ಕಿನಲ್ಲಿ ವಸ್ತುಗಳನ್ನು, ಇಲ್ಲಿ ನಾವು ಅದಕ್ಕೆ ಉದಾಹರಣೆ ಹೇಳಿದ್ದೀನಿ, ಪಾಲಿಥೀನ್ ಮತ್ತು ಪಿ ವಿ ಸಿ ಅಂದರೆ ಪಾಲಿವಿನೈಲ್ ಕ್ಲೋರೈಡ್ ಅಂತ ಕರಿತೀವಿ. ಇದು ಥರ್ಮೋಪ್ಲಾಸ್ಟಿಕ್ಗೆ ಆಯಿತು. ಪ್ಲಾಸ್ಟಿಕ್ನಲ್ಲಿ ಇನ್ನೊಂದು ವಿಧ ಇದೆ, ಅದು ಯಾವುದು ಅಂತ ಹೇಳಿದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಕರಿತೀವಿ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ನೀವು ಇದನ್ನು ನೋಡಿದ್ದೀರಾ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಈಗ ನಾವು ಈ ಹಿಂದಿನ ಪ್ಲಾಸ್ಟಿಕಲ್ಲ ನಾವೇನು ಕಂಡ್ವಿ, ಕಾಯಿಸಿದಾಗ ಅದು ತನ್ನ ಆಕಾರವನ್ನು ಕಳ್ಕೊಳ್ತವೆ, ಮತ್ತು ನಾವು ಬಾಗಿಸಿದಾಗ ಒತ್ತಡವನ್ನು ಕೊಟ್ಟಿದಾಗ ಅವು ಮುರ್ಕೊಂಡು ಹೋಗ್ತವೆ ಅಥವಾ ಅದು ಬಾಗಿ ಹೋಗುತ್ತವೆ ಅಂತಕ್ಕಂಥದ್ದು. ಆದರೆ ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕಿನ ಗುಣಗಳೇ ಬೇರೆ ಆಗಿದ್ದಾವೆ. ಏನು ಅಂತ ಹೇಳಿದರೆ, ಈ ಪ್ಲಾಸ್ಟಿಕ್ಗೆ ಒಮ್ಮೆ ಎರಕ ಹೊಯ್ದ ಮೇಲೆ ಪುನಃ ಅದು ಕಾಸಿ ಮೆದುಗೊಳಿಸಲಾಗದಂತಹ ಒಂದು ಗುಣವನ್ನು ಹೊಂದಿರ್ತವೆ. ಅದು ಅಂದರೆ ಅವುಗಳು ಕರಗೋದಿಲ್ಲ ಮತ್ತು ಸುಲಭವಾಗಿ ಅವು ಬಾಗೋದಿಲ್ಲ ಅಂತಕ್ಕಂಥದ್ದು. ಇಂತಹ ನಾವು ಪ್ಲಾಸ್ಟಿಕ್ಗಳಿಗೆ ನಾವು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಎಂದು ಕರಿತೀವಿ. ಒಂದು ಸರಿ ನಾವು ಸೆಟ್ ಮಾಡಿದ ಮೇಲೆ ಅವು ಪುನಃ ಅವು ತನ್ನ ಆಕಾರವನ್ನು ಕಳ್ಕೊಳ್ಳೋದಿಲ್ಲ. ಬಿಸಿ ಮಾಡಿದರೂ ಅವು ಏನಾಗೋದಿಲ್ಲ, ವಿಕೋಪಗೊಳ್ಳುವುದಿಲ್ಲ. ಅದರ ಮೇಲೆ ಒತ್ತಡ ಹಾಕಿದರೂ ಅವು ಬಾಗೋದಿಲ್ಲ. ಅಂತಹ ಗುಣವನ್ನು ಹೊಂದಿರ್ತವೆ. ಇಂತಹ ಪ್ಲಾಸ್ಟಿಕ್ಗಳಿಗೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ಈ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಗೆ ಉದಾಹರಣೆ ಯಾವುದು ಅಂತ ಹೇಳಿದರೆ ಬೇಕ್ಲೈಟ್ ಮತ್ತು ಮೆಲಮೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬೇಕ್ಲೈಟ್ ಮತ್ತು ಮೆಲಮೈನ್ಗಳು ಅಂತಕ್ಕಂಥದ್ದು. ಇದ್ರ ಗುಣಗಳು ಏನಪ್ಪ ಅಂತ ಹೇಳಿದರೆ, ಈ ಬೇಕ್ಲೈಟ್ ಅಂತಕ್ಕಂಥದ್ದು ಮೊದಲನೇದು ಫಸ್ಟ್ ತಗೊಳ್ಳೋಣ. ಈ ಬೇಕ್ಲೈಟ್ ಏನು ಅಂತ ಹೇಳಿದರೆ, ಇದು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ ಅಂತಕ್ಕಂಥದ್ದು. ಅಂದರೆ ಈ ಒಂದು ಬೇಕ್ಲೈಟ್ ಮೂಲಕ ನಾವು ಅದನ್ನು ಕಾಯಿಸಿದ್ರೂ ಕರಗೋದಿಲ್ಲ ಮತ್ತು ವಿದ್ಯುತ್ತನ್ನು ಹಾಯಿಸಿದರೂ ಕೂಡ ಅದು ವಿದ್ಯುತ್ ಅದರ ಮೂಲಕ ಹಾಯೋದಿಲ್ಲ ಅಂತಕ್ಕಂಥದ್ದು. ಇಂತಹ ಬೇಕ್ಲೈಟನ್ನು ನೀವೆಲ್ಲ ನೋಡಿದ್ದೀರಾ. ಈ ಎಲ್ಲಪ್ಪ ಇರ್ತದೆ ಅಂತ ಹೇಳಿದರೆ, ನಿಮ್ಮ ಮನೆಗಳಲ್ಲಿ ವಿದ್ಯುತ್ ಸ್ವಿಚ್ಗಳು ನೋಡಿದಿರಲ್ಲ, ಸ್ವಿಚ್ಗಳು, ಆಮೇಲೆ ಬೋರ್ಡುಗಳು ಇರ್ತಾವಲ್ಲ, ಸ್ವಿಚ್ ಬೋರ್ಡ್. ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಹಿಂದ್ಗಡೆಗೆ ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಸ್ವಿಚ್ಗಳು ಮತ್ತು ಬೋರ್ಡುಗಳು. ಇದನ್ನು ನಾವು ಈ ಬೋರ್ಡು ಮತ್ತು ಸ್ವಿಚ್ಗಳು ಏನಿದಾವೋ ಅವುಗಳು ಏನಾಗಿದ್ದಾವೆ, ಅದು ಬೇಕ್ಲೈಟ್ ಎಂಬ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದು. ಈ ಒಂದು ನಾವು ಬೇಕ್ಲೈಟ್ ಏನಾಗಿದೆ, ಈಗ ನಮಗೆ ಗೊತ್ತಾಯಿತು ಬೇಕ್ಲೈಟ್ ಅಂತಕ್ಕಂಥದ್ದು ಏನಿದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕಿಗೆ ಒಂದು ಉದಾಹರಣೆಯಾಗಿದೆ. ಇದು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ ಆಗಿದೆ. ಇದನ್ನು ವಿದ್ಯುತ್ ಸ್ವಿಚ್ಗಳು ಮತ್ತು ವಿವಿಧ ಪಾತ್ರೆಗಳ ಹಿಡಿಕೆಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಅಂತಕ್ಕಂಥ. ಈಗ ನಿಮ್ಮ ಮನೆಗಳಲ್ಲಿ ಕುಕ್ಕರ್ಗಳು ನೋಡಿದ್ದೀರಾ, ನೀವೆಲ್ಲ ಕುಕ್ಕರ್ಗಳನ್ನು ನೋಡಿದ್ದೀರಾ. ಆ ಕುಕ್ಕರಿನ ಒಂದು ಹಿಡಿ ನೋಡಿರ್ಬೋದು ನೀವು. ಅದು ಏನಾಗಿದೆ ಅಂತ ಹೇಳಿದರೆ, ನೋಡ್ತಾ ಇದ್ದೀರಿ ನೋಡ್ರಿ, ಇದು ಹಿಡಿ ನೋಡ್ತಾ ಇದ್ದೀರಲ್ವಾ, ನನ್ನ ಕೈಯಲ್ಲಿ ಕಪ್ಪಗಿದೆ ನೋಡಿ. ಇದು ಕುಕ್ಕರಿನ ಇದು ನಾನು ಮುಚ್ಚಳವನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು ಏನು ಹಿಡ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದರೆ, ಇದು ಒಂದು ಬಗೆಯ ಏನಾಗಿದೆ, ಬೇಕ್ಲೈಟ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ವಸ್ತು. ಇದು ಬೇಕ್ಲೈಟ್, ಇದನ್ನು ನಾವು ಬಿಸಿ ಮಾಡಿದರೂ ಕರಗೋದಿಲ್ಲ. ಇದ್ರ ಮುಖಾಂತರ ವಿದ್ಯುತ್ ಹಾಯಿಸಿದರೂ ಕೂಡ ಇದು ವಿದ್ಯುತ್ತನ್ನು ಕೊಂಡೊಯ್ಯೋದಿಲ್ಲ ಅಂತಕ್ಕಂಥದ್ದು. ಈ ರೀತಿಯಾಗಿ ಬೇಕ್ಲೈಟ್ ಆಗಿರ್ಬೋದು. ಇನ್ನೂ ಅನೇಕ ಬಗೆಯ ನಮ್ಮ ಇದರಲ್ಲಿ ಬಳಸ್ತಕ್ಕಂಥ, ಇದು ನೀವು ನೋಡಿದ್ದೀರಾ, ಈ ಥರ ಒಂದು ಪಾತ್ರೆ ಗಟ್ಟಿಯಾಗಿರ್ತಕ್ಕಂಥ ಡಿಶ್ಗಳು. ಇದು ಕೂಡ ಯಾವುದರಿಂದ ಮಾಡಲ್ಪಟ್ಟಿದೆ, ಬೇಕ್ಲೈಟ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಇನ್ನೊಂದು ವಸ್ತು ಅಂತಕ್ಕಂಥದ್ದು. ಈಗ ನಿಮಗೆ ಒಂದು ಉದಾಹರಣೆಗಳನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ನಾವು ಇದರಲ್ಲಿ ನಾವು ನೋಡಿರ್ಬೋದು, ಯಾವುದು ಅಂತ ಹೇಳಿದರೆ ಮೆಲಮೈನ್ ಅಂತಕ್ಕಂಥದ್ದು ಎರಡನೇದಿದೆ. ಮೆಲಮೈನ್ ಅಂತಕ್ಕಂಥದ್ದು ಎರಡನೇ ಇದಾಗಿದೆ. ಯಾವುದು ಅಂತ ಹೇಳಿದರೆ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ನಾವು, ಮೆಲಮೈನ್ ಅಂತಕ್ಕಂಥದ್ದು. ನೋಡಿ ಮೆಲಮೈನ್, ಇದು ಕೂಡ ಒಂದು ಏನಾಗಿದೆ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಒಂದು ಉದಾಹರಣೆಯಾಗಿದೆ. ಇದು ಏನಾಗಿದೆ ಅಂತ ಹೇಳಿದರೆ, ಇದು ಒಂದು ಒಳ್ಳೆಯ ಬೆಂಕಿ ನಿರೋಧಕ ಅಂತ ಹೇಳ್ತಾರೆ. ಇದನ್ನು ಬೆಂಕಿ ನಿರೋಧಕ
ಮತ್ತು ಪ್ಲಾಸ್ಟಿಕ್ಗಳಿಗಿಂತ ಏನಾಗಿದೆ, ಹೆಚ್ಚಿನ ಉಷ್ಣತೆಯನ್ನು ಇದು ತಡೆಯಬಲ್ಲದು ಅಂತಕ್ಕಂಥದ್ದು. ಹೆಚ್ಚಿನ ಉಷ್ಣತೆಯನ್ನು ಇದು ತಡೀತದೆ. ಎಷ್ಟು ನಾವು ಹೀಟ್ ಕೊಟ್ಟರು ಇದು ಯಾವುದೇ ರೀತಿಯ ತನ್ನ ಬದಲಾವಣೆಯನ್ನು ಮಾಡೋದಿಲ್ಲ. ಯಾವುದು ಮೆಲಮೈನ್ ಅಂತಕ್ಕಂಥದ್ದು ಏನಿದೆಯೋ ಇದು ಬೆಂಕಿ ನಿರೋಧಕ, ಆಮೇಲೆ ಹೆಚ್ಚು ಉಷ್ಣತೆಯನ್ನು ತಡೆಯಬಲ್ಲ ಒಂದು ವಸ್ತು ಆಗಿದೆ ಅಂತಕ್ಕಂಥದ್ದು. ಇಂತಹ ಮೆಲಮೈನನ್ನು ಬಳಸಿಕೊಂಡು ನಾವು ಅನೇಕ ಉಪಕರಣಗಳನ್ನು ತಯಾರು ಮಾಡ್ತಾರೆ ಅಂತಕ್ಕಂಥದ್ದು. ಮಕ್ಕಳು ಯಾವ್ದು ಇರ್ಬೋದು ಅಂತ ಹೇಳಿದರೆ, ನೆಲಹಾಸುಗಳು ಅಂತ ಹೇಳ್ತಾರೆ, ಆಮೇಲೆ ಅಡುಗೆ ಉಪಕರಣಗಳು ಅಂತ ಇದ್ದಾವೆ, ಆಮೇಲೆ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬೆಂಕಿ ನಿರೋಧಕ ಬಟ್ಟೆಗಳು ಅಂತ ಹೇಳ್ತೀವಿ. ಅಂದರೆ ಈ ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರ್ ಕೆಲಸ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ, ಅವ್ರ ಫೈರನ್ನು ಅಥವಾ ಫೈರ್ ಆಗಿರ್ತಕ್ಕಂಥ ಜಾಗದಲ್ಲಿ ಬೆಂಕಿ ಹೋಗೋ ಸಮಯದಲ್ಲಿ ಇಂತಹ ಒಂದು ಬೆಂಕಿ ನಿರೋಧಕ ಬಟ್ಟೆಗಳನ್ನು ಏನು ಮಾಡ್ತಾರೆ, ಅವ್ರು ಉಟ್ಕೊಂಡು ಅದನ್ನು ಏನು ಮಾಡ್ತಾರೆ, ಬೆಂಕಿಯನ್ನು ಆರಿಸ್ತಾರೆ ಅಂತಕ್ಕಂಥದ್ದು. ಈಗ ನಮ್ಮ ಮಕ್ಕಳೇ, ನಮಗೆ ಏನು ಗೊತ್ತಾಯಿತು ಅಂತ ಹೇಳಿದರೆ, ಪ್ಲಾಸ್ಟಿಕ್ನಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ, 2 ಬಗೆಯ ಪ್ಲಾಸ್ಟಿಕ್ಗಳನ್ನು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ಒಂದು ಥರ್ಮೋ ಪ್ಲಾಸ್ಟಿಕ್ ಆದರೆ ಇನ್ನೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಈಗ ನಾವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಇದು ಈಗ ನಾವು ನೋಡ್ತಕ್ಕಂಥದ್ದು ಯಾವುದಿದೆ, ನಾವು ತೋರಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇವು ಏನಾಗಿದ್ದಾವೆ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ನೋಡಿ, ಇವೆಲ್ಲವೂ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳ ಉದಾಹರಣೆಗಳನ್ನು ಇಲ್ಲಿ ನಾವು ಸ್ವಿಚ್ಚನ್ನು ನೋಡ್ತಿದ್ದೀವಿ, ಆಮೇಲೆ ಒಂದು ಪ್ಲೇಟನ್ನು ನೋಡ್ತಾ ಇದ್ದೀವಿ, ಆಮೇಲೆ ಅದೇ ರೀತಿಯಾಗಿ ಒಂದು ನಮ್ಮ ಕುಕ್ಕರಿನ ಹಿಡಿಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಅನೇಕ ಥರ್ಮೋಸೆಟ್ಟಿಂಗ್ಗೆ ಉದಾಹರಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ. ಅದೇ ರೀತಿಯಲ್ಲಿ ನಾವು ಥರ್ಮೋ ಪ್ಲಾಸ್ಟಿಕ್ಕಿಗೂ ಕಾಣ್ತಾ ಇದ್ದೀವಿ. ನೋಡಿರಿ, ವೈರ್ಗಳು ಇದ್ದಾವೆ. ವೈರ್ಗಳು ನೀವೆಲ್ಲ ನೋಡಿದ್ದೀರಾ. ವೈರ್ಗಳ ಮೇಲೆ ಏನು ಮಾಡಿರ್ತಾರೆ, ಪ್ಲಾಸ್ಟಿಕ್ ಹಾಕಿರ್ತಾರೆ. ಈ ವಿದ್ಯುತ್ ವೈರಿನ ಮೇಲೆ. ಯಾಕೆಂದರೆ ವಿದ್ಯುತ್ತು ಸಂಪರ್ಕ ಆಗಬಾರ್ದು ಅದು ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ಒಂದು ಡಬ್ಬಿಯನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀವಿ. ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ, ಇದು ಪ್ಲಾಸ್ಟಿಕ್ಕಿನ ಒಂದು ಡಬ್ಬಿ ಆಗಿದೆ. ಇನ್ನು ಅನೇಕ ಬಾಟಲ್ಗಳು ಆಗಿರ್ಬೋದು. ಇನ್ನು ಬೇಕಾದಷ್ಟು ನಾವು ಪ್ಲಾಸ್ಟಿಕ್ ಐಟಮ್ಸ್ಗಳನ್ನು ನಾವು ನೋಡ್ಬೋದು. ನಾವು ಇಲ್ಲಿ ಬಳಕೆ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಇದು ಕ್ಯಾಲ್ಕುಲೇಟರ್ ನೋಡಿದ್ದೀರಾ, ಇದ್ರ ಮೇಲೇನೂ ನಾವು ಏನಿದೆ, ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ. ಆಮೇಲೆ ಇನ್ನು ನಾವು ಮಗ್ಗುಗಳು ನೋಡಿದ್ದೀರಾ ನೀವು, ಮಗ್ಗು ಇವು ಕೂಡ ಇನ್ನು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳು. ಈ ರೀತಿಯಾಗಿ ನಾವು ಅನೇಕ ವಸ್ತುಗಳನ್ನು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ಮಕ್ಕಳೇ, ಹಾಗಾದರೆ ಈಗ ನಾವು ಈ ಪ್ಲಾಸ್ಟಿಕ್ಗಳ ವಿಧಗಳನ್ನು ತಿಳ್ಕೊಂಡ್ವಿ. ಪ್ಲಾಸ್ಟಿಕ್ಕಿನ 2 ವಿಧಗಳನ್ನು ತಿಳಿಸಿ ಅಂತ ಹೇಳಿದರೆ, ನಾವು ಒಂದನೇದಾಗಿ ಥರ್ಮೋ ಪ್ಲಾಸ್ಟಿಕ್ಗಳು, ಎರಡನೇದಾಗಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತಕ್ಕಂಥದ್ದು. ಈಗ ಅದರ ನಂತರ ನಾವು ಯಾವುದು ನೋಡ್ತೀವಪ್ಪ ಅಂಥೇಳಿ, ಆಯ್ಕೆಯ ವಸ್ತುಗಳಾಗಿ ಪ್ಲಾಸ್ಟಿಕ್ಗಳು ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಏನು ಮಾಡ್ತೀವಿ, ಅನೇಕ ಕಡೆಗಳಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಾವು ವಿವಿಧ ವಸ್ತುಗಳನ್ನು ಸಂಗ್ರಹಿಸೋದಕ್ಕೋಸ್ಕರವಾಗಿ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರ್ತಕ್ಕಂತಹ ವಸ್ತುಗಳನ್ನು ಇವತ್ತು ನಾವು ಸಂಗ್ರಹ ಕಾರಕಗಳಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಯಾವ್ಯಾವ ವಸ್ತುಗಳನ್ನು ನಾವು ಮಾಡ್ತೀವಿ ಮಕ್ಕಳೇ ಅಂತ ಹೇಳಿದರೆ, ಇವತ್ತು ಆಹಾರ ವಸ್ತುಗಳಾಗಿರ್ಬೋದು, ನೀರು, ಹಾಲು, ಉಪ್ಪಿನಕಾಯಿ ಆಗಿರ್ಬೋದು, ಶುಷ್ಕ ಆಹಾರ ಆಗಿರ್ಬೋದು, ಸಂಗ್ರಹಿಸಲ್ಪಡುವಂತಹ ನೋಡಿ, ಈಗ ನಾವಿಲ್ಲಿ ಆಹಾರ ವಸ್ತುಗಳು, ನೀರು, ಹಾಲು, ಉಪ್ಪಿನಕಾಯಿ, ಶುಷ್ಕ ಆಹಾರಗಳು, ಇಂತಹ ವಸ್ತುಗಳನ್ನು ನಮ್ಮ ಮನೆಗಳಲ್ಲಿ ಸಂಗ್ರಹಿಸೋದಕ್ಕೋಸ್ಕರಾಗಿ ಇದನ್ನು ನಾವು ಪ್ಲಾಸ್ಟಿಕ್ನಿಂದ ತಯಾರಾದ ವಸ್ತುಗಳನ್ನು ನಾವು ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದು. ಯಾಕೆ ನಾವು ಇದನ್ನೇ ನಾವು ಬಳಕೆ ಮಾಡ್ತೀವಿ, ಕಾರಣ ಏನು ಅಂತ ಹೇಳಿದರೆ, ಪ್ಲಾಸ್ಟಿಕ್ಗಳು ಏನಾಗಿದ್ದಾವೆ, ಬೇರೆ ಒಂದು ಲೋಹಗಳಿಗೆ ಹೋಲಿಸಿದಾಗ ತುಂಬ ಇವು ತೂಕದಲ್ಲಿ ತುಂಬ ಹಗುರವಾಗಿರ್ತವೆ ಅಂತಕ್ಕಂಥದ್ದು ಒಂದಾದರೆ, ಆಮೇಲೆ ಬೆಲೆಯಲ್ಲಿ ಬಹಳ ಕಡಿಮೆ ಇದು. ಲೋಹಗಳಿಗೆ ಹೋಲಿಸಿದರೆ ಪ್ಲಾಸ್ಟಿಕ್ಗಳ ಬೆಲೆ ತುಂಬ ಏನಾಗಿರ್ತದೆ, ಕಡಿಮೆ ಇರ್ತದೆ. ಆಮೇಲೆ ತೂಕನೂ ಕೂಡ ಏನಾಗಿರ್ತದೆ, ಹಗುರವಾಗಿರ್ತದೆ. ಅದರ ಜೊತೆಗೆ ಇದರ ಒಂದು ಬಾಳಿಕೆಗೆ ನಾವು ನೋಡಿದಾಗ ಇದು ಹೆಚ್ಚು ಬಲಿಷ್ಠವಾಗಿರ್ತವೆ ಮತ್ತು ಬಳಕೆಗೆ ಏನಾಗಿರ್ತವೆ, ಸುಲಭವಾಗಿರುವುದಕ್ಕೆ ಈ ಒಂದು ವಸ್ತುಗಳನ್ನು ನಾವೇನು ಮಾಡ್ತೀವಿ, ಬಳಕೆ ಮಾಡ್ತೀವಿ ಅಂತಕ್ಕಂಥ. ಅಂದರೆ ಪ್ಲಾಸ್ಟಿಕ್ ವಸ್ತುಗಳು
ತುಂಬ ಹಗುರವಾಗಿರ್ತವೆ, ಕಡಿಮೆ ಬೆಲೆಯನ್ನು ಹೊಂದಿರ್ತವೆ, ತುಂಬ ಬಲಿಷ್ಠವಾಗಿರ್ತವೆ. ಹಾಗಾಗಿ ಇವುಗಳನ್ನು ನಾವು ಬೇರೆ ಲೋಹಗಳಿಗೆ ಬದಲಾಗಿ ನಾವು ಪ್ಲಾಸ್ಟಿಕ್ಕಿನ ಒಂದು ಉಪಕರಣಗಳನ್ನು ಬಳಸಿ ನಮ್ಮ ಅನೇಕ ವಸ್ತುಗಳನ್ನು ಸಂಗ್ರಹಿಸಿಡ್ತೀವಿ ಅಂತಕ್ಕಂಥದ್ದು. ಈಗ ನಾವು ಪ್ಲಾಸ್ಟಿಕ್ಗಳಿಗೆ ನೋಡಿದಾಗ ಈ ಲೋಹಗಳಿಗೆ ಹೋಲಿಸಿದಾಗ ಲೋಹಗಳಿಂದ ತಯಾರು ಮಾಡಿರ್ತಕ್ಕಂತಹ ವಸ್ತುಗಳು ಮತ್ತು ಅದೇ ಒಂದು ವಸ್ತುಗಳು ಪ್ಲಾಸ್ಟಿಕ್ನಿಂದ ಆದಾಗ ಏನಾಗ್ತದೆ, ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಅಥವಾ ನಾವು ಮಾರುಕಟ್ಟೆಗೆ ಹೋದಾಗ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಅನೇಕ ವಸ್ತುಗಳು ನಮಗೆ ಸಿಗ್ತವೆ. ಯಾವ್ಯಾವಪ್ಪ ಇರ್ಬೋದು ಅಂತ ಹೇಳಿದರೆ, ಕಾರ್ಗಳಾಗಿರ್ಬೋದು, ವಿಮಾನಗಳು ಆಗಿರ್ಬೋದು, ಆನಂತರ ವ್ಯೋಮ ನೌಕೆಗಳು ಆಗಿರ್ಬೋದು, ಆಮೇಲೆ ಚಪ್ಪಲಿಗಳು, ಪೀಠೋಪಕರಣಗಳು, ಆಮೇಲೆ ಅಲಂಕಾರಿಕ ವಸ್ತುಗಳು, ಇಂತಹ ಅನೇಕ ವಸ್ತುಗಳನ್ನು ನಾವಿವತ್ತು ಮಾರುಕಟ್ಟೆಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಪ್ಲಾಸ್ಟಿಕ್ನಿಂದ ತಯಾರಿಸಿರ್ತಕ್ಕಂಥ ವಸ್ತುಗಳು ಅವು ನಾವು ಇಟ್ಕೊಳ್ಳೋ ಹಾಗೆ ಅವು ಇರ್ತಾವೆ. ನಾವು ಎಷ್ಟು ಚೆನ್ನಾಗಿ ಅದನ್ನು ಸೇಫ್ ಗಾರ್ಡಾಗಿ ಇಟ್ಕೊಳ್ತೀವೋ ಚೆನ್ನಾಗಿರ್ತಾವೆ. ಅದು ಹೊಡೆದೋದ್ಮೇಲೆ ಅದರ ಒಂದು ಇದು ಮುಗೀತು. ಅದರಲ್ಲಿ ನಾನು ಹೇಳಿದ್ದೀನಲ್ಲ, ಥರ್ಮೋಪ್ಲಾಸ್ಟಿಕ್ ಆದರೆ ಅದು ಮುರ್ಕೊಂಡು ಹೋಗುತ್ತೆ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಆದರೆ ಅದು ಸುಲಭವಾಗಿ ಮುರಿಯೋದಿಲ್ಲ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಬಂದಾಗ ಈ ಪ್ಲಾಸ್ಟಿಕ್ಗಳು ಕ್ರಿಯಾಪಟುತ್ವವಲ್ಲ ಅಂತ ಹೇಳ್ತೀವಿ. ಅಂದರೆ ನಾವೀಗ ಯಾವುದ್ರ ಬಗ್ಗೆ ಬರ್ತಾ ಇದ್ದೀವಿ ಅಂತ ಹೇಳಿದರೆ, ಈ ಪ್ಲಾಸ್ಟಿಕ್ಕಿನ ವಿಶಿಷ್ಟ ಗುಣಗಳ ಬಗ್ಗೆ ಅಭ್ಯಾಸ ಮಾಡೋಣ. ಪ್ಲಾಸ್ಟಿಕ್ಗಳ ವಿಶಿಷ್ಟ ಗುಣಗಳು, ಈಗ ನಾವು ಲಕ್ಷಣಗಳು ಅಂತ ನಾವು ಹೇಳ್ತೀವಲ್ಲ, ಈಗ ಒಂದೊಂದು ಲಕ್ಷಣಗಳನ್ನು ಹೇಳಬೇಕಾದ್ರೆ ಅದೇ ರೀತಿಯಲ್ಲಿ ನಾವಿಲ್ಲಿ ಪ್ಲಾಸ್ಟಿಕ್ಕನ್ನು ಕೂಡ ಕೆಲವು ಲಕ್ಷಣಗಳನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ, ಪ್ಲಾಸ್ಟಿಕ್ ಕ್ರಿಯಾಪಟು ಅಲ್ಲ ಅಂತಕ್ಕಂಥದ್ದು. ಈ ಒಂದು ಪ್ಲಾಸ್ಟಿಕ್ಗಳು ಏನಾಗಿದ್ದಾವೆ ಅಂತ ಹೇಳಿದರೆ ನಮಗೆಲ್ಲ ಗೊತ್ತಿದೆ ಏನು ಅಂತ ಹೇಳಿದರೆ, ಈ ಲೋಹವನ್ನು ನಾವು ಗಾಳಿಗೆ ತೆರೆದಿಟ್ಟಾಗ ಆ ಲೋಹ ಏನಾಗುತ್ತೆ, ಗಾಳಿ ಮತ್ತು ತೇವಾಂಶದ ಜೊತೆಗೆ ವರ್ತಿಸಿ ತುಕ್ಕಿಡಿತದೆ ಅಂತಕ್ಕಂಥ ನಮಗೆಲ್ಲ ಗೊತ್ತಿದೆ. ತುಕ್ಕು ಅಥವಾ ಕಬ್ಬಿಣದ ಜಲೀಯ ಆಕ್ಸೈಡ್ ಅಂತೇಳ್ಬಿಟ್ಟು ಅದನ್ನು ಕರಿತೀವಿ. ಆದರೆ ಈ ಒಂದು ಪ್ಲಾಸ್ಟಿಕ್ಕಿನ ವಸ್ತುಗಳು ಏನಾಗ್ತವೆ, ನೀರು ಮತ್ತು ಗಾಳಿಯ ಜೊತೆಗೆ ವರ್ತಿಸುವುದಿಲ್ಲ ಮತ್ತು ಹಾಳು ಕೂಡ ಇವು ಆಗೋದಿಲ್ಲ. ಅವುಗಳನ್ನು ನಾವು ಸುಲಭವಾಗಿ ಏನು ಮಾಡ್ಬೋದು, ಅದನ್ನು ಸಂರಕ್ಷಣೆಯಾಗಿ ಇಡ್ಬೋದು ಅಂತಕ್ಕಂಥದ್ದು. ಆದ್ದರಿಂದ ಈ ಒಂದು ಯಾವುದನ್ನು ಈ ಪ್ಲಾಸ್ಟಿಕ್ಕಿನ ಉಪಕರಣಗಳಲ್ಲಿ ನಾವು ಅನೇಕ ರಾಸಾಯನಿಕಗಳು ಸೇರಿದಂತೆ ವಿವಿಧ ಪ್ರಕಾರದ ವಸ್ತುಗಳನ್ನು ನಾವೇನು ಮಾಡ್ಬೋದು, ಸಂಗ್ರಹಿಸಿ ಇಡಲು ಇದನ್ನು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದು. ಎರಡನೇ ಗುಣ ಏನು ಅಂತ ಹೇಳಿದರೆ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಏನಾಗಿದೆ ಅಂತ ಹೇಳಿದರೆ ತುಂಬ ಹಗುರವಾಗಿರ್ತದೆ, ಬಲಯುತವಾಗಿರ್ತದೆ. ಪ್ಲಾಸ್ಟಿಕ್ ಹಗುರ, ಬಲಯುತ ಮತ್ತು ಬಾಳಿಕೆಗೆ ತುಂಬ ದಿನ ಬರ್ತದೆ ಅಂತಕ್ಕಂಥದ್ದು. ಈಗ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಲೋಚಿಸಿದಾಗ ನಾವು ತುಂಬ ಹಿಂದಕ್ಕೆ ಹೋಗಬೇಕು. ನಮ್ಮ ಅಜ್ಜಿ ಅಜ್ಜ ಕಾಲದಲ್ಲಿ ಬಳಕೆ ಮಾಡುವಂತಹ ವಸ್ತುಗಳನ್ನು ಮತ್ತು ನಾವು ಹಾಲಿ ಈ ಒಂದು ದಿನಮಾನಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಉಪಕರಣಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ನಾವು ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತೀವಿ. ಆಗಿನ ಕಾಲದಲ್ಲಿ ಕಬ್ಬಿಣದ ಬಕೆಟ್ಗಳು ಅಥವಾ ಮಣ್ಣಿನ ಒಂದು ಮಡಿಕೆಗಳು ಅವುಗಳನ್ನು ಬಳಕೆ ಮಾಡ್ತಾಯಿದ್ರು. ಆದರೆ ನಾವು ಈ ಒಂದು ದಿನಮಾನಗಳಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ, ಪ್ಲಾಸ್ಟಿಕ್ಕಿನ ಉಪಕರಣಗಳನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು. ಇವತ್ತು ನಮ್ಮ ಮನೆಗಳಲ್ಲಿರ್ತಕ್ಕಂತಹ ಬಕೆಟ್ಗಳು ಆಗಿರ್ಬೋದು, ಮಗ್ಗಳು ಆಗಿರ್ಬೋದು, ಇವನ್ನ ನಾವು ನೋಡಿದಾಗ ಇವು ಹೆಂಗಿರ್ತವೆ, ಕಬ್ಬಿಣಕ್ಕೂ ನಾವು ಇದನ್ನು ಪ್ಲಾಸ್ಟಿಕ್ಕಿಗೆ ಹೋಲಿಸಿದಾಗ ಏನಾಗುತ್ತೆ, ಪ್ಲಾಸ್ಟಿಕ್ ಏನಾಗಿದೆ ತುಂಬ ಹಗುರವಾಗಿರ್ತಕ್ಕಂಥದ್ದು. ಇದು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಪ್ಲಾಸ್ಟಿಕ್ಕಿನ ಒಂದು ಮಗ್ಗಿದೆ, ಇದು ತುಂಬ ಹಗುರವಾಗಿದೆ. ಇಷ್ಟೇ ಒಂದು ಕಬ್ಬಿಣ ತೊಗೊಂಡ್ರೆ ಅದು ತುಂಬ ತೂಕವಾಗಿರ್ತದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಪ್ಲಾಸ್ಟಿಕ್ಗಳು ಬಹಳ ಬಲಯುತವಾಗಿರ್ತವೆ, ತುಂಬ ದಿನ ಬಾಳಿಕೆಗೂ ಕೂಡ ಬರ್ತವೆ. ಆಮೇಲೆ ಈ ಒಂದು ಪ್ಲಾಸ್ಟಿಕ್ಗಳನ್ನು ನಾವು ಕರಗಿಸ್ಬಿಟ್ಟು, ಅದು ಹಾಳಾಗಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು
ಕರಗಿಸ್ಬಿಟ್ಟು ಯಾವುದೇ ಬೇಕಾದರೂ ಅದಕ್ಕೆ ಆಕಾರ ಗಾತ್ರವನ್ನು ಕೊಡ್ಬೋದು ಅಂತಕ್ಕಂಥದ್ದು. ಹಾಗಾಗಿ ಮತ್ತು ಇವು ಇನ್ನೊಂದು ಏನಂತ ಹೇಳಿದರೆ, ನಾವು ಬಹಳ ಮುಖ್ಯವಾಗಿ ನಾವಿಲ್ಲಿ ಒಂದು ವ್ಯತ್ಯಾಸ ಏನಪ್ಪ ಅಂತ ಹೇಳಿದರೆ, ಲೋಹಗಳಿಗೆ ಹೋಲಿಸಿದರೆ ಆ ಪ್ಲಾಸ್ಟಿಕ್ಗಳ ಒಂದು ದರ ಇದೆಯಲ್ಲ, ಅಥವಾ ಒಂದು ಏನು ಬೆಲೆ ಇದೆಯಲ್ಲ, ತುಂಬ ಕಡಿಮೆಯಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ಕನ್ನು ಅನೇಕ ಕಡೆಗಳಲ್ಲಿ ಇವತ್ತು ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಯಾವುದಪ್ಪ ಅಂತ ಹೇಳಿದರೆ, ನಮ್ಮ ಈ ಒಂದು ಯಾವುದು ಅಂತ ಹೇಳಿದರೆ, ಈ ಒಂದು ಕೈಗಾರಿಕೆಗಳಲ್ಲಿ ಇವತ್ತು ನಮ್ಮ ಒಂದು ಈ ಒಂದು ಕೈಗಾರಿಕೆಗಳಲ್ಲಿ, ಆಮೇಲೆ ಗೃಹ ಬಳಕೆ ವಸ್ತುಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಈ ಒಂದು ಪ್ಲಾಸ್ಟಿಕ್ಕನ್ನು ತುಂಬ ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇದನ್ನು ತುಂಬ ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವಿಲ್ಲಿ ಪ್ಲಾಸ್ಟಿಕ್ಕು ಏನಾಗಿದೆ, ಇದರ ಒಂದು ಗುಣವನ್ನು ನಾವು ನೋಡಿದ್ವಿ ಅಂತಕ್ಕಂಥದ್ದು. ತದನಂತರ ಪ್ಲಾಸ್ಟಿಕ್ಗಳು ದುರ್ಬಲ ವಾಹಕಗಳು ಅಂತ ಇದೆ. ಪ್ಲಾಸ್ಟಿಕ್ಗಳು ದುರ್ಬಲ ವಾಹಕಗಳು ಅಂತ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಏನಪ್ಪ ಅಂತ ಹೇಳಿದರೆ, ಪ್ಲಾಸ್ಟಿಕ್ಗಳು ದುರ್ಬಲ ವಾಹಕಗಳು ಅಂತ ಹೇಳ್ತೀವಿ. ನೋಡಿ, ಇಲ್ಲಿದೆ. ಏನು ದುರ್ಬಲ ವಾಹಕಗಳು? ವಾಹಕ ಅಂತ ಹೇಳಿದರೆ ಏನು? ನಾವು ವಿದ್ಯುತ್ ವಾಹಕ ಅಂತ ಹೇಳ್ತೀವಿ. ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು. ಲೋಹ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಿದ್ಯುತ್ತನ್ನು ಹರಿಯಲು ಬಿಡೋದ್ರಿಂದ ಅದಕ್ಕೆ ಉತ್ತಮ ವಾಹಕ ಅಂತ ಹೇಳ್ತೀವಿ. ಆದರೆ ಪ್ಲಾಸ್ಟಿಕ್ಗಳು ಏನಾಗಿದ್ದಾವೆ, ಪ್ಲಾಸ್ಟಿಕ್ಕಿಗೆ ನಾವೇನಾದರೂ ಒಂದು ವಿದ್ಯುತ್ ಹಾಯಿಸಿದರೆ, ಒಂದು ಕಡೆಗೆ ಏನಾದರೂ ವಿದ್ಯುತ್ತನ್ನು ಹಾಯಿಸಿದರೆ ಅದು ಮತ್ತೊಂದು ಕಡೆಗೆ ವಿದ್ಯುತ್ತು ಹರಿಯೋದಿಲ್ಲ. ನೋಡಿ, ಇದರಲ್ಲಿ ಒಂದು ಪ್ಲಾಸ್ಟಿಕ್ಕಿನ ಪೈಪ್ ಇದೆ. ಇದು ನಾವು ಇಲ್ಲಿಂದ ಏನಾದರೂ ವಿದ್ಯುತ್ತನ್ನು ಹಾಯಿಸಿದರೆ ಈ ಕಡೆಗೆ ವಿದ್ಯುತ್ ಹಾಯೋದಿಲ್ಲ. ಹಾಗಾಗಿ ಇದನ್ನು ನಾವು ಪ್ಲಾಸ್ಟಿಕ್ ಏನಾಗಿದೆ, ದುರ್ಬಲ ವಾಹಕ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಗುತ್ತಾನೀಗ? ಅಂದರೆ ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳೆಂದು ನಾವು ಕರೀಬೋದು ಅಂತಕ್ಕಂಥದ್ದು. ನಾವಿಲ್ಲಿ ನಮಗೇನು ಗೊತ್ತಾಯಿತು ಅಂತ ಹೇಳಿದರೆ, ಈ ಒಂದು ಪ್ಲಾಸ್ಟಿಕ್ಗಳನ್ನು ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತ ಹೇಳಿದರೆ, ವಿದ್ಯುತ್ ತಂತಿಗಳ ಏನು ಮಾಡ್ತೀವಿ, ತಂತಿಗಳು ಏನೊಂದು ತಾಮ್ರದ ತಂತಿ ಆಗಿರ್ಬೋದು, ಅಥವಾ ನಾವು ಅಲ್ಯೂಮಿನಿಯಂ ತಂತಿ ಆಗಿರ್ಬೋದು, ಆ ಲೋಹಗಳ ಸುತ್ತ ಏನು ಮಾಡ್ತೀವಿ ಅಂತ ಹೇಳಿದರೆ, ಕವಚವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಕವಚ ಅಂದರೆ ನಾವು ವಿದ್ಯುತ್ ಸಂಪರ್ಕದಿಂದ ನಾವು ದೂರ ಇರೋದಕ್ಕೆ, ವಿದ್ಯುತ್ತನ್ನು ನಮಗೆ ವಿದ್ಯುತ್ ಶಾಕ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ವಿದ್ಯುತ್ತಿನ ಲೋಹಗಳು ಏನಿರ್ತಾವೆ ಅದ್ರ ಸುತ್ತ ಏನು ಮಾಡ್ತಾರೆ, ಪ್ಲಾಸ್ಟಿಕ್ಕಿನ ಕೋಟಿಂಗ್ ಮಾಡ್ತಾರೆ. ಮತ್ತು ಅದಕ್ಕೆ ನಾವು ಏನಂತ ಕರಿತೀವಿ, ಹೊದಿಕೆಗಳು ಅಂತ ಕರಿತೀವಿ. ಈ ವಿದ್ಯುತ್ ತಂತಿಗಳು ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊಂದಿರುತ್ತವೆ ಅಂತಕ್ಕಂಥದ್ದು. ಮತ್ತು ನೀವು ಸ್ಕ್ರೂ ಡ್ರೈವರು ಕೂಡ ನೋಡಿರ್ಬೋದು. ಸ್ಕ್ರೂ ಡ್ರೈವರ್ ಹಿಡಿಕೆ ನೋಡಿದ್ದು, ಈ ಸ್ಕ್ರೂ ಡ್ರೈವರ್ ಇದೆ ಇಲ್ಲಿ. ಈ ಸ್ಕ್ರೂ ಡ್ರೈವರ್ ಇದು ಹಿಡಿಕೆ ಇದೆಯಲ್ಲ, ಇದು ಪ್ಲಾಸ್ಟಿಕ್ಕಿಂದು. ನಾವು ಇಲ್ಲಿ ಹಿಡ್ಕೊಂಡು ನಾವು ವಿದ್ಯುತ್ ಕೆಲಸ ಮಾಡಿದರೆ ನಮಗೆ ಕರೆಂಟ್ ಯಾವುದೇ ವಿದ್ಯುತ್ ಹೊಡೆಯೋದಿಲ್ಲ. ವಿದ್ಯುತ್ ನಮಗೆ ಏನೋ ಯಾವುದೇ ಕಾರಣಕ್ಕೂ ವಿದ್ಯುತ್ ಅನಾಹುತ ಆಗೋದಿಲ್ಲ. ಈ ಕೆಲಸ ಮಾಡಬೇಕಾದ್ರೆ ಈ ಥರ ಹಿಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಇರತಕ್ಕಂಥದ್ದು ಕಬ್ಬಿಣ, ಇದು ಒಂದು ಲೋಹ, ಇದ್ರ ಮೂಲಕ ವಿದ್ಯುತ್ ಹರಿಯುತ್ತದೆ. ಬಟ್ ಈ ಪ್ಲಾಸ್ಟಿಕ್ ಇದೆಯಲ್ಲ, ಇದ್ರ ಮೂಲಕ ವಿದ್ಯುತ್ತು ಹರಿಯೋದಿಲ್ಲ. ಹಾಗಾಗಿ ಈ ಒಂದು ಸ್ಕ್ರೂ ಡ್ರೈವರ್ಗಳ ಹಿಡಿಕೆಗಳು ಕೂಡ ಏನಾಗಿದ್ದಾವೆ, ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿವೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಈ ಒಂದು ಪ್ಲಾಸ್ಟಿಕ್ ಏನಾಗಿದೆ, ಪ್ಲಾಸ್ಟಿಕ್ಗಳು ದುರ್ಬಲ ವಾಹಕಗಳು ಅಂತೇಳ್ಬಿಟ್ಟು ನಾವು ಕರಿತೀವಿ. ಅದಕ್ಕೋಸ್ಕರ ಹೇಳ್ತೀವಿ ನಾವು ಈ ಸ್ಕ್ರೂ ಡ್ರೈವರ್ಗಳಲ್ಲಿ, ಹಿಡಿಕೆಗಳಲ್ಲಿ ಆಗಿರ್ಬೋದು. ಆಮೇಲೆ ಇದನ್ನು ನಾವು ವಿದ್ಯುತ್ ತಂತಿಗಳ ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊಂದಿರ್ತವೆ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಮಕ್ಕಳೇ, ನಮಗಿದು ಗೊತ್ತಾಯಿತು, ಯಾವುದ್ರದ್ದು ಪ್ಲಾಸ್ಟಿಕ್ಕಿನ ಒಂದು ಮತ್ತೊಂದು ಗುಣ ಗೊತ್ತಾಯಿತು. ಈಗ ನಾವು ಏನು ಅಂಥೇಳಿದರೆ, ಪ್ಲಾಸ್ಟಿಕ್ಗಳು ಮತ್ತು ಪರಿಸರ ಅಂತಕ್ಕಂಥದ್ದು ಅದಕ್ಕೆ ಬರೋಣ. ಈ ಪ್ಲಾಸ್ಟಿಕ್ ಮತ್ತು ಪರಿಸರ, ಪ್ಲಾಸ್ಟಿಕ್ ಅಂದರೆ ನಮಗೆ ಗೊತ್ತಾಯಿತು, ಪ್ಲಾಸ್ಟಿಕ್ ಒಂದು ಸಂಶ್ಲೇಷಿತ ಎಳೆ, ಇದು ಒಂದು ಪಾಲಿಮರ್ ಅಂತಕ್ಕಂಥದ್ದು ನಾವು ಹೇಳಿದ್ವಿ. ಈ ಪ್ಲಾಸ್ಟಿಕ್ ಏನಾಗಿಬಿಟ್ಟಿದೆ ಅಂತ ಹೇಳಿದರೆ, ಇವತ್ತು ನಾವು ಪ್ಲಾಸ್ಟಿಕ್ ಯುಗ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದರೆ, ನಾವೇನಾದರೂ ಬರಿಗೈಯಲ್ಲಿ ಮಾರುಕಟ್ಟೆಗೆ ಹೋಗಿ ನಮ್ಮ ಒಂದು ಬೇಡಿಕೆಗಳು, ಮನೆಗೆ ಬೇಕಾದಂತಹ ವಸ್ತುಗಳನ್ನು ನಾವು ಕೊಂಡ್ಕೊಂಡಾಗ ಅವುಗಳನ್ನು ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರೆ, ಪ್ಲಾಸ್ಟಿಕ್ನಿಂದ ಏನು ಮಾಡ್ತಾರೆ, ಸಿಗ್ತಕ್ಕಂತಹ ಒಂದು ಪ್ಲಾಸ್ಟಿಕ್ ಚೀಲಗಳು, ನಾವೇನು ಪಾಲಿಥೀನ್ ಬ್ಯಾಗ್ಗಳು ಅಂತ ನಾವೇನು ಕರಿತೀವೋ ಅದರಾಗೆ ನಮಗೇನು ಮಾಡ್ತಾರೆ, ಎಲ್ಲ ವಸ್ತುಗಳನ್ನು ಕಟ್ಟಿ ಕೊಡ್ತಾರೆ ಅಂತಕ್ಕಂಥದ್ದು. ಹಾಗಾಗಿ
ಅದಕ್ಕೆ ನಾನು ಹೇಳಿದೆ ಇವತ್ತು ಪ್ಲಾಸ್ಟಿಕ್ ಯುಗ ಅಂತಕ್ಕಂಥದ್ದು. ಆದರೂ ಕೂಡ ಇವತ್ತು ಸರ್ಕಾರ ಏನು ಮಾಡಿ ನಿರ್ಬಂಧವನ್ನು ಹೇರಿದೆ. ಇಷ್ಟೇ ಒಂದು ಕ್ವಾಲಿಟಿಯ ಪ್ಲಾಸ್ಟಿಕ್ಕನ್ನು ನೀವು ಬಳಕೆ ಮಾಡಬೇಕು, ಬೇರೆ ಕ್ವಾಲಿಟಿಯ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿದರೆ ಏನು ಮಾಡ್ತಾರೆ, ಅವ್ರ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಅನೇಕ ನಮ್ಮ ಒಂದು ಜನಗಳು, ಸಮಾಜದಲ್ಲಿರ್ತಕ್ಕಂಥ ಅನೇಕ ಜನಗಳು ಎಲ್ಲರೂ ಈ ಥರ ಪ್ಲಾಸ್ಟಿಕ್ಕಿನ ವಸ್ತುಗಳನ್ನು ಬಳಕೆ ಮಾಡಿದಾಗ ಏನಾಗುತ್ತೆ, ಪರಿಸರದಲ್ಲಿ ಪ್ಲಾಸ್ಟಿಕ್ಕಿನ ಪ್ರಮಾಣ ಹೆಚ್ಚಾಗ್ತದೆ. ಅದರ ಒಂದು ತ್ಯಾಜ್ಯ ವಸ್ತುಗಳಲ್ಲಿ ನಾವು ನೋಡಿದಾಗ ಬರೀ ಪ್ಲಾಸ್ಟಿಕ್ಕೇ ನಮಗೆ ಜಾಸ್ತಿ ಕಾಣ್ತದೆ ಅಂತಕ್ಕಂಥದ್ದು. ಅಂದರೆ ನಮಗೆ ಪ್ಲಾಸ್ಟಿಕ್ಕಿನ ಒಂದು ಕಸದ ರಾಶಿನೇ ಸಿಗುತ್ತೆ. ಈಗ ನಾವು ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ನೋಡಿದಾಗ ಆ ಒಂದು ತ್ಯಾಜ್ಯ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ತುಂಬ ಇರ್ತವೆ ಅಂತಕ್ಕಂಥದ್ದು. ಈ ಒಂದು ನಮ್ಮ ಸಮಾಜದಲ್ಲಿ ಇವತ್ತು ನಮ್ಮ ಇದು ಯುಗದಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಆಗಿದೆ. ಆಮೇಲೆ ದೊಡ್ಡ ಅನ್ನೋದಕ್ಕಿಂತ ಮುಖ್ಯ ಸಮಸ್ಯೆ ಆಗಿಬಿಟ್ಟಿದೆ ಇದು ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ, ನಮಗೆಲ್ಲ ಗೊತ್ತಿದೆ, ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ನಾವು ನಮ್ಮ ಒಂದು ಇದರಲ್ಲಿ ಸಮಾಜದಲ್ಲಿ ನಮ್ಮ ಒಂದು ಪರಿಸರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕೆಲವು ವಸ್ತುಗಳು ಕೊಳೆತು ಹೋಗುತ್ತವೆ, ಕೆಲವು ವಸ್ತುಗಳು ಕೊಳೆತು ಹೋಗೋದಿಲ್ಲ ಅಂತಕ್ಕಂಥದ್ದು. ಈಗ ನಮಗೆ ಸೂಕ್ಷ್ಮಾಣು ಜೀವಿಗಳು ಏನು ಮಾಡ್ತವೆ ಅಂತ ಹೇಳಿದರೆ, ನಮ್ಮ ಕೆಲವು ತರಕಾರಿಗಳು ಆಗಿರ್ಬೋದು, ಹಣ್ಣಿನ ಸಿಪ್ಪೆ ಆಗಿರ್ಬೋದು, ಕಾಗದ, ಹತ್ತಿ, ನಾವು ಬಳಕೆ ಮಾಡಿರ್ತಕ್ಕಂಥ ಕಸ ಕಡ್ಡಿ, ಆಮೇಲೆ ನಮ್ಮ ತರಕಾರಿಗಳು, ಅಂಥವೆಲ್ಲವೂ ಏನು ಮಾಡ್ತದೆ ಅಂತ ಹೇಳಿದರೆ ಅವುಗಳು ಕೊಳ್ತು ಹೋಗ್ತವೆ. ಅವುಗಳಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದರೆ ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಅಂತ ಕರಿತೀವಿ. ಈಗ ನಾನು ಹೇಳಿದ್ನಲ್ಲ, ನಾನೀಗ ನಿಮಗೆ ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಅಂತ ಹೇಳಿದರೆ ಯಾವ್ಯಾವು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಅಥವಾ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಕಸ ಕಡ್ಡಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಕಸ, ತರಕಾರಿಗಳು, ಕೊಳೆತ ಹಣ್ಣುಗಳು, ಅಥವಾ ಒಂದು ಯಾವುದ ಮರದ ಒಂದು ತುಂಡುಗಳು, ಇವುಗಳೆಲ್ಲವೂ ಕೂಡ ಇವು ಏನಾಗ್ತವೆ, ಅಥವಾ ಯಾವುದೇ ಒಂದು ವ್ಯಕ್ತಿ ಒಂದು ಪ್ರಾಣಿ ಸತ್ತಾಗ ಅದೇನಾಗುತ್ತೆ, ಕೆಲವು ದಿನಗಳ ನಂತರ ಅದನ್ನು ನಾವು ನೋಡಿದಾಗ ಅದು ಏನಾಗಿರ್ತದೆ, ವಿಘಟನೆಗೆ ಒಳಗಾಗಿರ್ತದೆ. ಇಂತಹ ಇದಕ್ಕೆ ವಸ್ತುಗಳಿಗೆ ಉದಾಹರಣೆಗೆ ಈಗ ನಾವು ಹೇಳ್ತೀವಿ ಬ್ಯಾಕ್ಟೀರಿಯಾಗಳು ಅಂತಿದ್ದಾವೆ. ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೇನು, ಸೂಕ್ಷ್ಮಾಣು ಜೀವಿಗಳಲ್ಲಿ ಒಂದು ಬಗೆ. ಇಂತಹ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂತ ಹೇಳಿದರೆ, ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಈಗ ವಸ್ತುಗಳನ್ನು ಏನು ಮಾಡ್ತವೆ, ಕೊಳೆತು ಹಾಕುತ್ತವೆ, ಕೊಳೆಯಾಗುವ ಹಾಗೆ ಮಾಡುತ್ತವೆ. ಅಂತಹ ವಸ್ತುಗಳಿಗೆ ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಅಂತೇಳ್ಬಿಟ್ಟು ಕರಿತೀವಿ. ಆದರೆ ಮಕ್ಕಳೇ, ಕೆಲವು ವಸ್ತುಗಳು ಇದು ತದ್ವಿರುದ್ಧವಾಗಿರ್ತಾವೆ. ಯಾವುದು ಅಂತ ಹೇಳಿದರೆ, ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಸುಲಭವಾಗಿ ಕೊಳೆಯದೇ ಇರತಕ್ಕಂಥ ವಸ್ತುಗಳಿದ್ದಾವೆ. ಅವುಗಳಿಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದರೆ, ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಅಂತ ಕರಿತೀವಿ. ಯಾವ್ಯಾವು ಜೈವಿಕ ವಿಘಟನೆ ಹೊಂದದ ವಸ್ತುಗಳು? ಈಗ ಇವತ್ತು ಪ್ಲಾಸ್ಟಿಕ್ ಇರ್ಬೋದು, ಗಾಜು ಆಗಿರ್ಬೋದು, ಅಥವಾ ಕಬ್ಬಿಣ ಲೋಹಗಳು ಆಗಿರ್ಬೋದು. ಇಂಥ ವಸ್ತುಗಳು ಸುಲಭವಾಗಿ ಅವು ಕೊಳೆಯೋದಿಲ್ಲ. ಈಗ ನಮ್ಮ ಪಠ್ಯಪುಸ್ತಕದಲ್ಲಿ ಕೋಷ್ಟಕ 3.3ರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಒಂದು ಕೋಷ್ಟಕನೇ ಕೊಟ್ಬಿಟ್ಟಿದ್ದಾರೆ. ಏನು, ಯಾವ್ಯಾವು ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಯಾವ್ಯಾವು? ಈಗ ನೋಡಿ, ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಯಾವುದು ಅಂತ ಹೇಳಿದರೆ, ತರಕಾರಿ, ಹಣ್ಣುಗಳು, ಹಣ್ಣಿನ ಸಿಪ್ಪೆಗಳು, ಆಹಾರ ಪದಾರ್ಥಗಳು ಎಲ್ಲ. ಆಮೇಲೆ ಕಾಗದ, ಇದು ಏನಾಗುತ್ತೆ, ಜೈವಿಕ ವಿಘಟನೆ ಹೊಂದುತ್ತದೆ. ಆಮೇಲೆ ಹತ್ತಿ ಬಟ್ಟೆ, ಅದು ಆಗ್ತದೆ. ಆನಂತರ ಮರ, ಅದು ಏನಾಗುತ್ತೆ, ಜೈವಿಕ ವಿಘಟನೆಗೆ ಒಳಗಾಗ್ತದೆ. ಅದೇ ರೀತಿಯ ಉಣ್ಣೆಗಳು, ಯಾವುದೇ ಒಂದು ಉಣ್ಣೆಗಳು ಏನಾಗ್ತವೆ, ಅವುಗಳು ಇದಾಗ್ತವೆ. ಆದರೆ ಇಲ್ಲಿ ಕೆಲವು ಲೋಹಗಳು, ತವರ, ಅಲ್ಯೂಮಿನಿಯಂ ಮತ್ತು ಇತರ ಲೋಹದ ಡಬ್ಬಗಳು, ಇವು ಜೈವಿಕ ವಿಘಟನೆ ಆಗದೇ ಇರತಕ್ಕಂಥವು. ಮತ್ತು ಪ್ಲಾಸ್ಟಿಕ್, ಇಲ್ಲಿ ಕೊಟ್ಟೆ ನೋಡಿ, ಪ್ಲಾಸ್ಟಿಕ್ ಚೀಲಗಳು ಕೂಡ ಇವು ಜೈವಿಕ ವಿಘಟನೆಗೆ ಒಳಗಾಗೋದಿಲ್ಲ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಏನಪ್ಪ ಅಂತ ಹೇಳಿದರೆ, ಈ ಲೋಹಗಳು ಕೊಳೆಯೋದಕ್ಕೆ 100ರಿಂದ 500 ವರ್ಷಗಳು ಬೇಕಾಗತಕ್ಕಂಥದ್ದು. 100ರಿಂದ 500 ವರ್ಷಗಳು. ಆಮೇಲೆ ಪ್ಲಾಸ್ಟಿಕ್ ವಸ್ತುಗಳು ಅಥವಾ ಚೀಲಗಳು ಕೊಳೆಯೋದಕ್ಕೆ ಹಲವಾರು ವರ್ಷಗಳು ಬೇಕು ಅಂತಕ್ಕಂಥದ್ದು. ನಾವು ಈ ಒಂದು ಜೈವಿಕ ವಿಘಟನೆಗೆ ಒಳಗಾಗುವುದನ್ನು ನಾವು ಸ್ವಲ್ಪ ಮೇಲೆ ನೋಡಿದಾಗ
ಅವು 10 20 ಬೇಡ ಜಾಸ್ತಿ ಅಂತ ಹೇಳಿದರೆ ನಾವು 15 ವರ್ಷ, ಇದು ನೋಡಿ ಮರ ಕೊಳೆಯೋದಕ್ಕೆ 15 ವರ್ಷ ಬೇಕು ಅಂತ ಇದೆ ಅಲ್ಲಿ. ಆದರೆ ಇಲ್ಲಿ ಜೈವಿಕ ವಿಘಟನೆ ಆಗದೇ ಇರತಕ್ಕಂಥ ವಸ್ತುಗಳು 100-500 ವರ್ಷಗಳು ಬೇಕದಕ್ಕೆ. ಈ ರೀತಿಯಾಗಿ ಇವು ಪ್ಲಾಸ್ಟಿಕ್ಗಳು ತುಂಬ ಹಾನಿಕಾರಕವಾಗಿರೋದ್ರಿಂದ ಪರಿಸರದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ಗಳಿಗೆ ನಾವು ಏನಂತ ಕರಿತೀವಿ, ಪರಿಸರ ಸ್ನೇಹಿ ಅಲ್ಲ ಅಂತೇಳ್ಬಿಟ್ಟು ನಾವು ಕರಿತೀವಿ. ಇದರ ಜೊತೆಗೆ ಏನು ಮಾಡ್ತದಪ್ಪ ಇಲ್ಲಿ ಅಂತ ಹೇಳಿದರೆ, ಈ ಒಂದು ಪ್ಲಾಸ್ಟಿಕ್ಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತವೆ ಅಂತಕ್ಕಂಥದ್ದು. ಪರಿಸರದಲ್ಲಿನ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಇದರೊಂದಿಗೆ ಸಂಶ್ಲೇಷಿತ ವಸ್ತುಗಳನ್ನು ಉರಿಸುವ ಪ್ರಕ್ರಿಯೆ ಏನಾಗುತ್ತೆ, ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತದೆ ಅಂತಕ್ಕಂಥದ್ದು. ಮತ್ತು ಇವು ಸುಲಭವಾಗಿ ಸಂಪೂರ್ಣವಾಗಿ ಏನಾಗೋದಿಲ್ಲ, ಉರಿಯೋದಿಲ್ಲ ಅಂತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಪ್ಲಾಸ್ಟಿಕ್ಕಿನ ಒಂದು ಬಳಕೆ ತುಂಬ ಏನಾಗಿದೆ, ಈ ಒಂದು ಪರಿಸರವನ್ನು ಸಮಸ್ಯೆಗೆ ಒಳಗಾಗ್ತದೆ ಅಂತಕ್ಕಂಥದ್ದು. ಈಗ ನಾವು ಪ್ಲಾಸ್ಟಿಕ್ಗಳು ಏನಾಗಿದ್ದಾವೆ ಅಂತ ಹೇಳಿದರೆ ನಾವೇನು ಮಾಡಬೇಕೀಗ, ಈ ಒಂದು ಪ್ಲಾಸ್ಟಿಕ್ಕಿನ ಬಳಕೆ ಮಾಡೋದನ್ನು ನಾವು ತಪ್ಪಿಸ್ಬೇಕು. ಅದರ ಬಗ್ಗೆ ನಾವು ಒಂದು ಪ್ರಚಾರವನ್ನು ಮಾಡಬೇಕು, ಅದರ ಬಗ್ಗೆ ಅರಿವನ್ನು ಮೂಡಿಸಬೇಕು ಜನಸಮೂಹದಲ್ಲಿ. ಏನಪ್ಪ ಅಂದರೆ ಪ್ಲಾಸ್ಟಿಕ್ಗಳ ಬಳಕೆಯನ್ನು ಆದಷ್ಟು ಮಟ್ಟಿಗೆ ನಾವೇನು ಮಾಡಬೇಕು, ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು. ತದನಂತರ ನಿಧಾನವಾಗಿ ಅದನ್ನು ನಿಲ್ಲಿಸಬೇಕು. ಅದರ ಬದಲಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಪ್ಲಾಸ್ಟಿಕ್ಕಿನ ಬದಲಾಗಿ ಹತ್ತಿ ಅಥವಾ ಸೆಣಬಿನಿಂದ ತಯಾರಿಸಲ್ಪಟ್ಟಿರ್ತಕ್ಕಂತಹ ಚೀಲಗಳ ಒಂದು ಬಳಕೆಯನ್ನು ಮಾಡಬೇಕು. ನಾವು ಮಾರುಕಟ್ಟೆಗೆ ಹೋದಾಗ ಹತ್ತಿಯಿಂದ ತಯಾರಿಸಿರ್ತಕ್ಕಂತಹ ಚೀಲಗಳು, ಕೈ ಚೀಲಗಳು ಅಥವಾ ಸೆಣಬಿನಿಂದ ತಯಾರಿಸಿರ್ತಕ್ಕಂಥ ಚೀಲಗಳನ್ನು ತೆಗೆದುಕೊಂಡು ಹೋಗಿ ನಾವು ಅದರಲ್ಲಿ ನಮಗೆ ಬೇಕಾದಂಥ ವಸ್ತುಗಳನ್ನು ನಮ್ಮ ಮನೆಗಳಿಗೆ ತರಬೇಕು ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಈ ಒಂದು ಪ್ಲಾಸ್ಟಿಕ್ಕನ್ನು ನಾವೇನು ಮಾಡಬೇಕು ಅಂತ ಹೇಳಿದರೆ, ನಾವು ಉಪಯೋಗ ಅದರ ಕಡಿಮೆ ಮಾಡಬೇಕು, ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥದ್ದು. ಈಗ ಇರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ನಾವೇನು ಮಾಡಬೇಕು, ಈಗ ಪ್ಲಾಸ್ಟಿಕ್ ಏನೇ ಆದರೂ ಪ್ಲಾಸ್ಟಿಕ್ ಇರ್ತದೆ, ಅಂಥ ವಸ್ತುಗಳನ್ನು ನಾವೇನು ಮಾಡಬೇಕು ಅಂತ ಹೇಳಿದರೆ ಮರುಚಕ್ರೀಕರಣಗೊಳಿಸುವುದು ಒಂದು ಉತ್ತಮವಾದಂಥ ಒಂದು ಅಭ್ಯಾಸ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಗೊತ್ತಿದೆ, ಮರುಚಕ್ರೀಕರಣ ಮಾಡ್ತಕ್ಕಂಥ ಪ್ಲಾಸ್ಟಿಕ್ಗಳಿಗೆ ನಾವೇನಂತ ಕರಿತೀವಿ, ಥರ್ಮೋ ಪ್ಲಾಸ್ಟಿಕ್ಗಳು ಅಂತ ಹೇಳ್ಬಿಟ್ಟು ಕರೀತೀವಿ. ಥರ್ಮೋ ಪ್ಲಾಸ್ಟಿಕ್ ಅಂದರೆ ಅದು ಬಿಸಿ ಮಾಡಿದಾಗ ಕರಗಿ ಹೋಗ್ತಕ್ಕಂತಹ ಅಥವಾ ಬಾಗಿಸಿದಾಗ ಮುರ್ಕೊಂಡು ಹೋಗ್ತಕ್ಕಂತಹ ಅಥವಾ ಮೇಲಿನಿಂದ ಎತ್ತು ಹಾಕಿದಾಗ ಒಡೆದೋಗ್ತಕ್ಕಂತಹ ಪ್ಲಾಸ್ಟಿಕ್ಗಳಿಗೆ ನಾವು ಏನಂತ ಕರಿತೀವಿ, ಥರ್ಮೋ ಪ್ಲಾಸ್ಟಿಕ್ಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಅಂತಕ್ಕಂಥದ್ದು. ಈಗ ನಾವು ಏನಪ್ಪ ಅಂತ ಹೇಳಿದರೆ, ನಾವೆಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಜನಗಳು, ಶಿಕ್ಷಕರಾಗಿರ್ಬೋದು, ತಿಳಿದಂಥವರು, ವಿದ್ಯಾವಂತರು ಅಥವಾ ಅವಿದ್ಯಾವಂತರು ಕೂಡ ಏನು ಮಾಡಬೇಕು, ಇದ್ರ ಬಗ್ಗೆ ನಾವು ಏನು ಮಾಡಬೇಕು, ಎಚ್ಚರವನ್ನು ವಹಿಸಬೇಕು. ಆದಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ಕಿನ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು. ಇದರ ಜೊತೆಗೆ ನಮ್ಮ ಒಂದು ಜೀವನದಲ್ಲಿ ಈ ಒಂದು ನಾಗರಿಕರಿಗೆ 5 ಆರ್ಗಳ ತತ್ವಗಳನ್ನು ನಾವು ತಿಳ್ಕೊಂಡಿರಬೇಕು. ಯಾವುದಪ್ಪ 5 ಆರ್ಗಳು ಅಂತ ಹೇಳಿದರೆ ಯಾವುದು? 1ನೇ ಆರ್ ಯಾವುದಪ್ಪ ಅಂತ ಹೇಳಿದರೆ ರೆಡ್ಯೂಸ್ ಅಂತಕ್ಕಂಥದ್ದು ಇದೆ. ಯಾವುದು ಅಂತ ಹೇಳಿದರೆ ರೆಡ್ಯೂಸ್ ಅಂತಕ್ಕಂಥದ್ದು ಇದೆ. ರೆಡ್ಯೂಸ್ ಅಂತ ಹೇಳಿದರೆ ಏನು? ಈಗ ನಮ್ಮ ಈ 5 ಆರ್ಗಳು ಅಂತ ಹೇಳ್ತೀವಿ. 1ನೇದು ರೆಡ್ಯೂಸ್ ಅಂತ ಹೇಳಿದರೆ ಏನು ಅಂದರೆ ಮಿತ ಬಳಕೆ ಅಂತಕ್ಕಂಥದ್ದು. ಏನು ಮಿತ ಬಳಕೆ? ನಾವು ಇವಾಗ ಹೇಳಿದ್ವಿ, ಪ್ಲಾಸ್ಟಿಕ್ಕಿನ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ. ಆದಷ್ಟು ಮಟ್ಟಿಗೆ ನಾವು ಯಾವುದನ್ನು ಬೇರೆ ಹತ್ತಿ ಅಥವಾ ಸೆಣಬಿನಿಂದ ತಯಾರಿಸಿರ್ತಕ್ಕಂತಹ ಬ್ಯಾಗ್ಗಳನ್ನು ಅಥವಾ ಕೈ ಚೀಲಗಳನ್ನು ನಾವೇನು ಮಾಡಬೇಕು, ಬಳಕೆ ಮಾಡಬೇಕು. ಅದಕ್ಕೆ ನಾವು ರೆಡ್ಯೂಸ್ ಅಂತ ಕರಿತೀವಿ ಅಥವಾ ಮರುಬಳಕೆ ಅಂತ ಕರಿತೀವಿ. 2ನೇದು ಯಾವುದಪ್ಪ ಅಂದರೆ ರೀಯೂಸ್ ಅಂತ ಕರಿತೀವಿ, ಮರುಬಳಕೆ ಅಂತ ಕರಿತೀವಿ. ಮರುಬಳಕೆ ಅಂತ ಹೇಳಿದರೆ, ಒಂದು ಪಕ್ಷ ನಾವು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿಬಿಟ್ಟಿದ್ದೀವಿ, ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಇದ್ದಾವೆ, ಅದನ್ನು ತೆಗೆದುಕೊಂಡು ಎಲ್ಲನ ಒಂದು ಗುಂಡಿಯಲ್ಲಿ ಅಥವಾ ರಸ್ತೆಯಲ್ಲಿ ಅಥವಾ ಇಲ್ಲಿ ಹಾಕಬಾರ್ದು. ಅದನ್ನು ಹಾಕೋದ್ರಿಂದ ಯಾವುದೇ ಒಂದು ಪ್ರಾಣಿಗಳು ತಿಂದು ಅದಕ್ಕೆ ಅನಾಹುತ ಆಗಿರ್ಬೋದು, ಅದು ಯಾರಾದರೂ ತುಳಿದವರಿಗೆ ಗಾಯ ಆಗ್ಬೋದು.
ಹಾಗಾಗಿ ಅಂತಹ ಮುರುಕಲು ವಸ್ತುಗಳನ್ನು, ಪ್ಲಾಸ್ಟಿಕ್ಗಳನ್ನು ಏನು ಮಾಡಬೇಕು, ಆದಷ್ಟು ಮರುಬಳಕೆಯನ್ನು ಮಾಡಬೇಕು. ಫ್ಯಾಕ್ಟ್ರಿಗಳಿಗೆ ಇದು ನಮ್ಮ ಮನೆ ಹತ್ರ ಏನು ಮಾಡ್ತಾರೆ, ಬಂದು ಕೆಲವರು ಗುಜರಿ ಐಟಮ್ಸ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ, ಸಣ್ಣ ಸಣ್ಣ ಪುಟ್ಟ ವ್ಯಾಪಾರಿಗಳು. ಅವರು ಅದನ್ನು ತೊಗೊಂಡೋಗಿ ಏನು ಮಾಡ್ತಾರೆ, ಆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಅದನ್ನು ಏನು ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಆ ಒಂದು ಫ್ಯಾಕ್ಟ್ರಿಗಳಲ್ಲಿ ಏನಾಗುತ್ತೆ, ಈ ಮುರಿದೋಗಿರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಏನು ಮಾಡ್ತಾರೆ, ಮರುಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು. ಮೂರನೇದಾಗಿ ರೀಸೈಕಲ್ ಅಂತ ಇದೆ. ರೀಸೈಕಲ್ ಅಂದರೆ ಅದೇ ಮರುಚಕ್ರೀಕರಣ ಅಂತ. ಮರುಚಕ್ರೀಕರಣ ಅಂದರೆ ಈ ಒಂದು ಪ್ಲಾಸ್ಟಿಕ್ಗೆ ಸಾವಿಲ್ಲ, ಕೊನೆ ಇಲ್ಲ. ಅದು ಮುರ್ಕೊಂಡು ಹೋಗುತ್ತೆ, ತಿರ್ಗಾ ಫ್ಯಾಕ್ಟ್ರಿಗೆ ಹೋಗುತ್ತೆ, ಹೊಸದಾಗಿ ಬರ್ತದೆ, ತಿರ್ಗಾ ಮುರ್ಕೊಂಡು ಹೋಗುತ್ತೆ, ಅದು ಹೊಸದಾಗುತ್ತೆ. ಇದಕ್ಕೆ ನಾವು ರೀಸೈಕ್ಲಿಂಗ್ ಅಂತ ನಾವು ಕರಿತೀವಿ, ಅಥವಾ ಕನ್ನಡದಲ್ಲಿ ಮರುಚಕ್ರೀಕರಣ ಅಂತ ಹೇಳ್ಬಿಟ್ಟು ಕರಿತೀವಿ. ಅನಂತರ ನಾಲ್ಕನೇದಾಗಿ ಏನಂತ ಕರಿತೀವಪ್ಪ ಅಂತ ಹೇಳಿದರೆ ರೀಕವರ್ ಅಂತ, ಮರಳಿ ಪಡೆ ಅಂತಕ್ಕಂಥದ್ದು. ಇದು ಅಷ್ಟೇ, ಈಗ ನಾವೇನು ಮಾಡ್ತೀವಿ, ಈ ಪ್ಲಾಸ್ಟಿಕ್ಗಳನ್ನು, ಮುರುಕಲು ಪ್ಲಾಸ್ಟಿಕ್ಗಳನ್ನು ಏನು ಮಾಡ್ತಾರೆ, ಕೈಗಾರಿಕೆಗಳಲ್ಲಿ, ಕಾರ್ಖಾನೆಗಳಲ್ಲಿ ಪುನಃ ಬಳಸಿ ಹೊಸ ಪ್ಲಾಸ್ಟಿಕ್ಗಳನ್ನು ಮಾಡ್ತಕ್ಕಂಥದ್ದು. ಅತ್ಯಂತ ಕೊನೆಯ ಮತ್ತು 5ನೇ ಆರ್ ಯಾವುದು ಅಂತ ಹೇಳಿದರೆ ರೆಫ್ಯೂಸ್ ಅಂತ ಇದೆ. ರೆಫ್ಯೂಸ್ ಅಂತ ಹೇಳಿದ್ರೇನು, ನಿರಾಕರಿಸುವುದು ಅಂತ. ನಮ್ಗೆ ಯಾರಾದರೂ ಕೊಡಕ್ಕೆ ಬಂದರೆ ನಾವು ಅದನ್ನು ತೊಗೋಬಾರ್ದು. ಮಾರುಕಟ್ಟೆಗೆ ಹೋಗ್ಬಿಟ್ಟು ಯಾರಾದರೂ ನಮಗೆ ಬೇಕಾದಂಥ ವಸ್ತುವನ್ನು ನಾವು ಪ್ಲಾಸ್ಟಿಕ್ನಲ್ಲಿ ಹಾಕಿಕೊಟ್ರೆ ನಮಗೆ ಬೇಡಪ್ಪ ಅಂತ ಹೇಳಬೇಕು. ಅದನ್ನು ನಮಗೆ ಬೇಡ, ನಾವು ಮನೆಯಿಂದ ನಾವು ಏನು ಚೀಲವನ್ನು ತಂದಿದ್ದೀವಿ, ಈ ಚೀಲದಲ್ಲಿ ಕೊಡಿ ಅಂತ ಹೇಳಬೇಕು. ಆಮೇಲೆ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನು ಯಾರನ್ನ ಕೊಡೋದಕ್ಕೆ ಬಂದಾಗ ಅದನ್ನು ಸಾಧ್ಯವಾದಷ್ಟು ನಾವು ಅದನ್ನು ನಿರಾಕರಿಸಿದರೆ ನಮ್ಮ ಪರಿಸರಕ್ಕೆ ಏನಾಗುತ್ತೆ, ನಾವು ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ. ಪರಿಸರನೂ ಚೆನ್ನಾಗಿರ್ತದೆ. ಪರಿಸರ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಹಾಗಾಗಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟರೆ, ಮಾಲಿನ್ಯರಹಿತವಾಗಿದ್ದರೆ ನಾವೆಲ್ಲ ಆರೋಗ್ಯವಾಗಿರ್ತೀವಿ ಅಂತಕ್ಕಂಥದ್ದು. ಈ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲಿ ಈ ಪ್ಲಾಸ್ಟಿಕ್ಕನ್ನು ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಬಳಕೆ ಮಾಡ್ತಕ್ಕಂಥದ್ದು, ನಿಧಾನಗತಿಯಲ್ಲಿ ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಂದಿನ ಒಂದು ಅವಧಿಯಲ್ಲಿ ನಾವು ಪ್ಲಾಸ್ಟಿಕ್ ಮತ್ತು ಅದರ ಬಗೆಗಳು, ಪ್ಲಾಸ್ಟಿಕ್ಕಿನ ಗುಣಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಈ ಒಂದು ಅವಧಿಯಲ್ಲಿ ತಾವು ಶಾಂತ ರೀತಿಯಾಗಿ ಇಲ್ಲಿವರೆಗೂ ಕೂತ್ಕೊಂಡು ಪಾಠವನ್ನು ಆಲಿಸೋದಕ್ಕೋಸ್ಕರಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.